ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಸುದ್ದಿಗಳ ವಿಶ್ಲೇಷಣೆ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಮೋಸ್ತಫಾ ಖಮೇನಿ. ಇಡೀ ಜಗತ್ತಿನಲ್ಲಿ ಹೆಚ್ಚು ಕಡಿಮೆ 2-3 ಪ್ರಶ್ನೆಗಳಿಗೆ ಉತ್ತರ ಸಿಗದಂತೆ ಆಗ್ಬಿಟ್ಟಿದೆ. ಯಾವ್ಯಾವುದದು ಪ್ರಶ್ನೆ? ಅಯತೊಲ್ಲಾ ಅಲಿ ಖಮೇನಿಯ ನಂತರ ಮಾರ್ಚ್ ಮೊದಲ ವಾರದಲ್ಲಿ ಅಧಿಕಾರಕ್ಕೇರಿರುವಂಥ ಮೋಸ್ತಫಾ ಖಮೇನಿ ಎಲ್ಲಿದ್ದಾರೆ ಅಂದ ತಕ್ಷಣವೇ ಅವರು ಎಲ್ಲಿದ್ದರೂ ಬದುಕಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಬದುಕಿದ್ದರೆ ಅವರು ಈಗ ಯಾವ ಸ್ಥಿತಿಯಲ್ಲಿದ್ದಾರೆ? ಗಾಯಗಳಾಗಿದೆಯಾ? ಕೋಮಾ ಸ್ಥಿತಿಯಲ್ಲಿದ್ದಾರಾ? ಆರೋಗ್ಯವಂತರಾಗಿದ್ದಾರಾ? ಎಲ್ಲ ಪ್ರಶ್ನೆಗಳು ಕೂಡ ಮೋಸ್ತಫಾ ಖಮೇನಿಯವರ ಬದುಕಿನ ಬಗ್ಗೆ ಇಡೀ ಜಗತ್ತಿನಲ್ಲಿ ಕಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಮತ್ತು ಅಮೆರಿಕ ಇದರ ಬಗ್ಗೆ ಸಂಶಯವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಭಾಗ. ಎರಡನೇ ಪ್ರಶ್ನೆ ಇರೋದು, ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಕದನ ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂತ. ಒಂದು ಕಡೆ ಮೋಸ್ತಫಾ ಅಲಿ ಖಮೇನಿಯವರ ಆರೋಗ್ಯದ ಬಗ್ಗೆ, ಅವರ ಜೀವಂತಿಕೆ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಪನಂಬಿಕೆಯನ್ನು ಹೊರಹಾಕಿದ್ರೆ, ಸಂಶಯವನ್ನು ಹೊರಹಾಕಿದ್ರೆ, ಇತ್ತ ಇರಾನ್ನವರು ಇಲ್ಲ ಅವರು ಬದುಕಿದ್ದಾರೆ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಮೋಸ್ತಫಾ ಖಮೇನಿಯವರ ವಿಚಾರದಲ್ಲಿ ಹೇಳಿದ್ದೇನು? ಯಾಕೆ ಪದೇ ಪದೇ ಮೋಸ್ತಫಾ ಖಮೇನಿಯವರ ಆರೋಗ್ಯವನ್ನು ಗುರಿಯಾಗಿಸಿಕೊಂಡು ಇರಾನ್ ವಿರುದ್ಧ ಮಾತನಾಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ? ಇದು ಕೂಡ ಇರಾನ್ ಮೇಲೆ ಒತ್ತಡ ಹಾಕುವ ತಂತ್ರನ ಅನ್ನುವಂಥದ್ದು ಒಂದು. ಎರಡನೆಯದ್ದು, ಡೊನಾಲ್ಡ್ ಟ್ರಂಪ್ ಅವರು ಹೇಳುವ ಹಾಗೆ ಅವರೊಂದು ವಿಡಿಯೋ ಬಿಡುಗಡೆ ಮಾಡಿದ್ರಲ್ಲ ಇರಾನ್ನವರು, ಮೋಸ್ತಫಾ ಖಮೇನಿಯ ಯಾವ ಎಡಭಾಗವನ್ನೂ ಕೂಡ ತೋರಿಸದೆ ಅವರ ಕಣ್ಣುಗಳಿಗೆ ಏಟಾಗಿದೆ, ಮುಖಕ್ಕೆ ಏಟಾಗಿದೆ, ಎಡಗೈಗೆ ಏಟಾಗಿದೆ, ಆ ಭಾಗ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕಾದವರು ಏನು ಹೇಳ್ತಿದ್ದಾರೆ ಅದನ್ನು ತೋರಿಸುವ ಪ್ರಯತ್ನವನ್ನು ಇರಾನ್ನವರು ಕೂಡ ವಿಡಿಯೋದಲ್ಲಿ ಮಾಡಲಿಲ್ಲ. ಹೀಗಾಗಿ ಈ ಸಂಶಯಗಳಿಗೆ ಮತ್ತಷ್ಟು ಪುಷ್ಟಿ ಸಿಕ್ತು, ಮತ್ತಷ್ಟು ಸರ್ಪ್ಲಸ್ ಆಗೋದಕ್ಕೆ ಹೋಗ್ತಾ ಬಂತು. ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಮೋಸ್ತಫಾ ಖಮೇನಿಯವರ ಆರೋಗ್ಯದ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಉಭಯ ದೇಶಗಳ ಒಟ್ಟಾರೆ ಬೆಳವಣಿಗೆಗಳು ಮತ್ತಷ್ಟು ಮಗದಷ್ಟು ಕಂಟಿನ್ಯೂ ಆಗ್ತಾ ಇದೆ. ಹಾಗಾದರೆ ಏನಾಯಿತು ಉಭಯ ದೇಶಗಳ ನಡುವೆ? ಇದೇ ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ಲೀಡರ್ ಮಿಸ್ಸಿಂಗ್ ಆ್ಯಂಡ್ ವಾಟರ್ ವಾರ್. ನಾನು ಅನೇಕ ಬಾರಿ ಹೇಳಿದ್ದೀನಿ, 2ನೇ ಮಹಾಯುದ್ಧದಿಂದ ಹಿಡಿದು ಅದು ವಿಯೆಟ್ನಾಂ ಯುದ್ಧದ ತನಕ, ಅದಾದ ನಂತರ 2026ರ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧದ ತನಕ ಒಂದು ದೇಶದ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಬಂದಾಗ, ಊಹಾಪೋಹಗಳು ಬಂದಾಗ, ಅವರು ಬದುಕಿದ್ದಾರೋ ಸತ್ತಿದ್ದಾರೋ, ಅವರು ಆರೋಗ್ಯವಾಗಿದ್ದಾರೋ ಅವರು ಅನಾರೋಗ್ಯವಾಗಿದ್ದಾರೋ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋದು ಒಂದು ಸರ್ಕಾರದ ಅಥವಾ ಒಂದು ದೇಶದ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತೆ ನಾನು ಅನೇಕ ಬಾರಿ ಹೇಳಿದಾಗೆ ಬೆಂಜಮಿನ್ ನೆತನ್ಯಾಹು ಅವರು ಸತ್ತು ಬಿಟ್ಟಿದ್ದಾರೆ, ದಾಳಿಯಲ್ಲಿ ಹತ್ಯೆ ಮಾಡಿದ್ದೀವಿ ಅಂತ ಇರಾನ್ ಘಂಟಾಘೋಷವಾಗಿ ಹೇಳ್ಕೊಳ್ತು. ಅದಕ್ಕೆ ತದ್ವಿರುದ್ಧವಾಗಿ ಬೆಂಜಮಿನ್ ನೆತನ್ಯಾಹು ಮೇಲಿಂದ ಮೇಲೆ ವಿಡಿಯೋಗಳನ್ನು ಬಿಡುಗಡೆ ಮಾಡೋ ಪ್ರಯತ್ನ ಮಾಡಿದ್ರು. ಇದೀಗ ಆ ಹರಸಾಹಸಕ್ಕೆ ಇರಾನ್ ಕೂಡ ಮುಂದಾಗ್ತಾ ಇದೆ. ನನ್ನ ದೇಶದ ನಾಯಕತ್ವ ಇನ್ನೂ ಗಟ್ಟಿಯಾಗಿದೆ, ನನ್ನ ದೇಶದ ನಾಯಕರು ಇನ್ನೂ ಬದುಕಿದ್ದಾರೆ ಅಂತ ಇಸ್ರೇಲ್ ಮತ್ತು ಅಮೆರಿಕಾಗೆ ವಿಡಿಯೋಗಳ ಮುಖಾಂತರ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅಥವಾ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಬಿಡ್ತಾ ಇರುವಂತಹ ವಿಡಿಯೋಗಳು AI ಜನರೇಟೆಡ್ಡು ಅಥವಾ ವಾಸ್ತವ ರೂಪದಲ್ಲಿ ಮೋಸ್ತಫಾ ಖಮೇನಿ ಬದುಕಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಯಾಕೆ? ನಾನು ನಿನ್ನೆಯೂ ಕೂಡ ಹೇಳಿದೆ, ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಆಗಿ ಇವರದ್ದೇ ಕುಟುಂಬದ, ಇವರ ಹೆಂಡತಿ ಸೇರಿದಂತೆ, ಇವರ ತಂದೆ ಸೇರಿದಂತೆ ಅನೇಕ ಜನ ಮೃತಪಟ್ಟಾಗಲೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಸಾರ್ವಜನಿಕವಾಗಿ ಇಷ್ಟು ದಿನಗಳ ಕಾಲ ಒಂದೇ ಒಂದು ಬಾರಿ ಬಂದು ಅಮೆರಿಕದ ವಿರುದ್ಧ, ಇಸ್ರೇಲ್ನ ವಿರುದ್ಧ ಒಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಲಿಲ್ಲ. ಇರಾನ್ನಲ್ಲಿ ಆಂತರಿಕವಾಗಿ ಪೆಜಿಶ್ಕಿಯಾನ್, ಅದಾದ ನಂತರ IRGC ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂತು ಅಂತ ಸುದ್ದಿಗಳು ಬಂತು. ಈ ಭಿನ್ನಾಭಿಪ್ರಾಯಗಳನ್ನು ಶಮನ ಮಾಡೋದಕ್ಕೆ ಇವರ್ಯಾರು ಮುಂದೆ ಬರೋ ಪ್ರಯತ್ನ ಮಾಡಲಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಈ ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಡೋ ಕಾರಣಕ್ಕಾಗಿ ಇರಾನ್ನವರು ಬದುಕಿದ್ದಾರೆ ಅಂತ ತೋರಿಸೋದಕ್ಕೆ ಒಂದು ಪ್ರಹಸನವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಬದುಕಿದ್ದಾರಾ ಸತ್ತಿದ್ದಾರಾ? ಈ ಪ್ರಶ್ನೆಗೆ ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿಯಲ್ಲಿ ಉತ್ತರವನ್ನು ತೆಗೆದುಕೊಳ್ತಾ ಹೋಗೋಣ. ಮೋಸ್ತಫಾ ಖಮೇನಿ ಜೀವಂತವೋ ಅಥವಾ ಸತ್ತಿದ್ದಾರೋ?
ಈ ಪ್ರಶ್ನೆಗೆ ಉತ್ತರ ಬೇಕು ನಮಗೆ. ಇರಾನ್ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಬಗ್ಗೆ ಈ ನಿಗೂಢತೆ ಕಂಟಿನ್ಯೂ ಆಗ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಸದ್ದಾಂ ಹುಸೇನ್ ಅವರ ವಿಚಾರದಲ್ಲೂ ಸದ್ದಾಂ ಹುಸೇನ್ನ ಮಗನ ವಿಚಾರದಲ್ಲೂ ಕೂಡ ಆದಂತಹ ಬೆಳವಣಿಗೆಗಳು ಈ ಹಿಂದೆ ಯುದ್ಧದಲ್ಲಿ ಆ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದೀವಿ ಅಂತ ಇಲ್ಲ ಬದುಕಿದ್ದೀವಿ ಅನ್ನುವಂತಹ ತೋರಿಸುವ ನಿಟ್ಟಿನಲ್ಲಿ ಅವರು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದು. ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ಪಡೆಗಳು ಅದಾದ ನಂತರ ಅದರ ವಿರುದ್ಧ ಇದ್ದಂತಹ ಮತ್ತೊಂದು ಪಡೆ ನಾಯಕರನ್ನು ಹತ್ಯೆ ಮಾಡಿದ್ದೀವಿ ಅಂತ ಹೇಳಿದಾಗ ಇಲ್ಲ ಬದುಕಿದ್ದಾರೆ ಅಂತ ತೋರಿಸುವ ಪ್ರಯತ್ನವನ್ನು ಅವತ್ತಿನ ಸಂದರ್ಭದಲ್ಲಿ ಅವರು ಮಾಡಿದ್ದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. ಅದೇ ಆಸ್ ಇಟ್ ಈಸ್ ಇವತ್ತು ಕೂಡ ಅಮೆರಿಕ ಮತ್ತು ಇರಾನ್ ಯುದ್ಧದಲ್ಲಿ ಮುಂದುವರಿತಾ ಇದೆ. ಆದರೆ ಮುಸ್ತಫಾ ಖಮೇನಿ ಅವರ ವಿಚಾರದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಖಮೇನಿ ಸತ್ತಿಲ್ಲ, ಆದರೆ ಸ್ಥಿತಿ ಭೀಕರವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕ ದಾಳಿಯಲ್ಲಿ ಖಮೇನಿಯ ಎಡಗೈ ಎಡಕಾಲು ಸೇರಿದಂತೆ ಎಡಭಾಗಕ್ಕೆ ಗಂಭೀರವಾಗಿ ಗಾಯಗಳಾಯ್ತಾ ಅಂತ. ಯಾಕೆ ಈ ಸಂಶಯ ಯಾವಾಗ ಬಂತು ಅಂತ ಹೇಳಿದರೆ, ಮುಸ್ತಫಾ ಖಮೇನಿ ಧಾರ್ಮಿಕ ಗುರುಗಳ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಒಂದು ಭಾಗವನ್ನು ತೋರಿಸುವ ಪ್ರಯತ್ನವಾಯಿತೇ ಹೊರತು ಮತ್ತೊಂದು ಭಾಗವನ್ನು ತೋರಿಸುವ ಪ್ರಯತ್ನ ಆಗಲಿಲ್ಲ. ಆ ವಿಡಿಯೋದಲ್ಲಿ ಒಂದು AI ಜನರೇಟೆಡ್ ಫೋಟೋಗಳನ್ನು ನಾವೇನು ನೋಡ್ತೀವಿ, AI ಜನರೇಟೆಡ್ ವಿಡಿಯೋಗಳನ್ನೇನು ನೋಡ್ತೀವಿ, ಆ ನಿಟ್ಟಿನಲ್ಲಿ ಆ ವಿಡಿಯೋ ಬಂದಂತೆ ಕಾಣಿಸ್ತಾ ಇತ್ತು. ಇದೀಗ ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋ ಬಂತು. ಅವರು ಕಾಫಿ ಕುಡಿಯೋದನ್ನು ತೋರಿಸಿದ್ರು. ಅದಾದ ನಂತರ ಅವರ ಸ್ನೇಹಿತರ ಜೊತೆಗೆ ಮಾತನಾಡ್ತಾ ಇದ್ದೆಲ್ಲವೂ ಕೂಡ ಬಂತು. ಇದರಲ್ಲಿ ಯಾವುದೇ ಧ್ವನಿ ಕೂಡ ಇರಲಿಲ್ಲ. ಮುಸ್ತಫಾ ಖಮೇನಿ ಅವರದ್ದು ವಿಡಿಯೋ ಬಂದಾಗ ಯಾವುದೇ ಧ್ವನಿಯೂ ಕೂಡ ಹೊರಗಡೆ ಬರುವ ಪ್ರಯತ್ನ ಆಗಲಿಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋದಲ್ಲಿ ಆಡಿಯೋ ಕೂಡ ಇತ್ತು, ಆ್ಯಕ್ಷನ್ ಕೂಡ ಇತ್ತು, ಅವರ ಸಹಜವಾಗಿ ನಗು ಕೂಡ ಇತ್ತು. ಎಲ್ಲವೂ ಇದ್ದಾಗಲೂ ಕೂಡ ನೆತನ್ಯಾಹು ಬದುಕಿದ್ದಾರೆ ಅಂತ ತೋರಿಸೋ ಪ್ರಯತ್ನ ಆಯಿತು. ಆದರೆ ಇವತ್ತು ಇವರ ವಿಚಾರದಲ್ಲಿ ಅವೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇಲ್ಲ. 6 ತಿಂಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಇರಾನ್ನ ಸರ್ವೋಚ್ಚ ನಾಯಕ, ನಾನು ಅವಾಗಲೇ ಹೇಳಿದೆ, ಇವತ್ತಿನ ತನಕವೂ ಕೂಡ ತಂದೆಯ ಅಂತ್ಯಕ್ರಿಯೆಗೆ ಬರಲಿಲ್ಲ. ಈ ಪರಿಪ್ರಮಾಣದಲ್ಲಿ ಯುದ್ಧ ಆಗ್ತಾ ಇದೆ, ಅವರು ಬರೋ ಪ್ರಯತ್ನವನ್ನು ಮಾಡಲಿಲ್ಲ. ಧಾರ್ಮಿಕವಾಗಿ ಏನೇ ಚಟುವಟಿಕೆಗಳಾದಾಗಲೂ ಕೂಡ ಆ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸದೆ ಇವರು ದೂರ ಇದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ಅನುಮಾನಗಳು ಕಂಟಿನ್ಯೂ ಆಗ್ತಾ ಇದೆ. ಇವೆಲ್ಲದರ ನಡುವೆ ಖಮೇನಿ ಮೃತಪಟ್ಟಿದ್ದಾರಾ ಹೆಚ್ಚುತ್ತಿದೆ ಅನುಮಾನ. ಈ ಶಿಯಾ ಮುಸ್ಲಿಂ ಸಂಪ್ರದಾಯದಲ್ಲಿ ಒಂದು ಪದ್ಧತಿ ಇದೆ. ಏನು ಪದ್ಧತಿ ಅದು? ಯಾವುದಾದ್ರೂ ಮುಸ್ಲಿಂ ವ್ಯಕ್ತಿ ಅಂದರೆ ಶಿಯಾ ಮುಸ್ಲಿಂ ವ್ಯಕ್ತಿ ಮೃತಪಟ್ಟ 40 ದಿನಗಳ ಒಳಗಾಗಿ ಅವರೊಂದು ಕಾರ್ಯಕ್ರಮ ಮಾಡ್ತಾರೆ. ಏನು ಕಾರ್ಯಕ್ರಮ ಅದು? ಶೋಕಾಚರಣೆ, ಶೋಕ ಸಭೆ ಅಂತ ಕರೀತಾರೆ ಅದನ್ನು. ಈ ಶೋಕ ಸಭೆಗೆ ಸ್ವತಃ ಅವರ ಪುತ್ರ ಬರಲಿಲ್ಲ, ಆತಿಥೇಯ ಆ ವ್ಯಕ್ತಿನೇ ಅದನ್ನು ಎಲ್ಲವನ್ನ ನಿರ್ವಹಣೆ ಮಾಡಬೇಕಾಗಿತ್ತು, ಆ ವ್ಯಕ್ತಿಯ ಸಮ್ಮುಖದಲ್ಲಿ ನಡಿಬೇಕಾಗಿತ್ತು. ಬಟ್ ಆ ವ್ಯಕ್ತಿಯೂ ಕೂಡ ಗೈರಾದ. ನಾನು ನಿನ್ನೆ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಈ ಶೋಕ ಸಭೆ ಟೆಹರಾನ್ನಲ್ಲಿ ನಡೀತು. ಅನೇಕ ಧಾರ್ಮಿಕ ಗುರುಗಳು ಬಂದಿದ್ದರು. ದೇಶದ ಬೇರೆ ಬೇರೆ ಜವಾಬ್ದಾರಿಯುತವಾದ ಹುದ್ದೆಯಲ್ಲಿರುವಂತಹ ನಾಗರಿಕರೆಲ್ಲರೂ ಕೂಡ ಬಂದಿದ್ದನ್ನು ನೋಡಿದ್ದೀವಿ. ಆದರೆ ಮುಸ್ತಫಾ ಖಮೇನಿ ಅವರೇ ಅವತ್ತು ಬಂದಿರಲಿಲ್ಲ. ಫೆಬ್ರವರಿ ದಾಳಿಯ ಗಾಯಗಳಿಂದ ಖಮೇನಿ ನಿಧನರಾಗಿದ್ದಾರೆ ಅಂತ ಮೂಲಗಳು ಶಂಕಿಸ್ತಾ ಇವೆ. ಇರಾನ್ ಸರ್ಕಾರದಿಂದ ಈ ತನಕ ಯಾವುದೇ ಹೊಸ ಫೋಟೋ, ಆಡಿಯೋ ಯಾವುದೂ ಕೂಡ ಬಿಡುಗಡೆ ಆಗಿಲ್ಲ. ಅಧಿಕೃತ ಹೇಳಿಕೆಗಳ ಸಂಖ್ಯೆಯೂ ಕೂಡ ದಿಢೀರಾಗಿ ಇಳಿಕೆ ಆಗ್ತಾ ಇದೆ. ಹಾಗಾದರೆ ಇರಾನ್ನಲ್ಲಿ ನಾಯಕತ್ವದ ಬಿಕ್ಕಟ್ಟಾಗಿದೆ ಅನ್ನುವಂಥದ್ದೊಂದು ದೊಡ್ಡ ಪ್ರಶ್ನೆ ಇದೆ. ನೋಡಿ, ಈಗೊಂದು ಪ್ರಶ್ನೆ ಬರುತ್ತೆ. 40 ದಿನಗಳ ಕಾಲ ಇಂಥದ್ದೊಂದು ಶೋಕ ಸಭೆ ಮಾಡಬೇಕಾಗಿತ್ತು, ಯಾಕೆ ಡಿಲೇ ಮಾಡಿದ್ರು? ಡಿಲೇ ಮಾಡೋದಕ್ಕೆ ಕಾರಣ ಏನಾಗಿತ್ತು? ಇಸ್ರೇಲ್ ಮತ್ತು ಅಮೆರಿಕಾದವರು ಯುದ್ಧವನ್ನು ಮಾಡುತ್ತಾರೆ ಎನ್ನುವ ಕಾರಣಕ್ಕಾಗಿ ಅವರ ಅಂತ್ಯಕ್ರಿಯೆಯ ನಂತರ ಇಂಥದ್ದೊಂದು ಶೋಕ ಸಭೆಯನ್ನು ಅಂದರೆ ಎಲ್ಲವೂ ಆದ ನಂತರ ಇದಕ್ಕೆ ಮಾಡೋದಕ್ಕೆ ಬಂದರು. ಓಕೆ, ಯುದ್ಧದ ಭೀತಿ ಇತ್ತು, ಮುಸ್ತಫಾ ಖಮೇನಿ ಹೊರಗಡೆ ಬರಲಿಲ್ಲ ಅಂತ. ಯುದ್ಧದ ಭೀತಿ ಕಡಿಮೆಯಾಗಿ ಫ್ರಾನ್ಸ್ನಲ್ಲಿ ಒಪ್ಪಂದ ಆದ ನಂತರವೂ ಕೂಡ ಈ ವ್ಯಕ್ತಿ ಹೊರಗೆ ಬರದಂತೆ ಒಳಗಡೆ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಕಾರಣಕ್ಕಾಗಿ ಈ ವದಂತಿಗಳು, ಅನುಮಾನಗಳು ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಇದು ಎಲ್ಲಿ ತನಕ ಹೋಗಿ ನೋಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಪ್ರಖರತೆ ಮತ್ತಷ್ಟು ಜೋರಾಗ್ತಾ ಇದೆ. ಇದು ಖಮೇನಿಯವರ ಮೃತಪಟ್ಟಿರುವಿಕೆ, ಅದಾದ ನಂತರ ಅನುಮಾನಗಳು, ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯ ಕಥೆ ಇದೆ. ನೋಡಿ, ಉಭಯ ದೇಶಗಳು ಇವತ್ತು ಹಾರ್ಮುಜ್ ಜಲಸಂಧಿಗಾಗಿನೇ ದೊಡ್ಡ ಮಟ್ಟದ ಕಾದಾಟವನ್ನು ನಡೆಸ್ತಾ ಇರೋದು. ಏನಾಗ್ತಾ ಇದೆ? ಬಯೋನಟ್ ಯುದ್ಧ ಆಗುವಂತಹ ಹಂತಕ್ಕೆ ಇವತ್ತು ಹೋಗಿರೋದು. ಏನಿದು ಬಯೋನಟ್ ಯುದ್ಧ? ಒಂದು ಕಿರಿದಾದ ಪ್ರದೇಶದಲ್ಲಿ ಶತ್ರು ದೇಶಗಳ ಎರಡೂ ಸೇರಿಕೊಂಡು ಯಾವುದೋ ಒಂದು ದೂರ ಪ್ರದೇಶದಿಂದ ಕ್ಷಿಪಣಿಗಳ ದಾಳಿ, ಡ್ರೋನ್ ದಾಳಿ ಅಥವಾ ಅಲ್ಲೇ ಕುಳಿತುಕೊಂಡು ಬೇರೆ ಬೇರೆ ತಾಂತ್ರಿಕ ಯುದ್ಧಗಳನ್ನು ಮಾಡದೆ ಒಂದು ಸಣ್ಣ ಭೂಪ್ರದೇಶದಲ್ಲಿ ಅಥವಾ ಒಂದು ಜಲಮಾರ್ಗದಲ್ಲಿ, ಕಿರಿದಾದ ಮಾರ್ಗದಲ್ಲಿ ಶತ್ರುಗಳ ಎದುರುಗಡೆ ಬಂದು ಹೋರಾಟವನ್ನು ಮಾಡೋದು ನಾವು ಏನು ಕರಿತೀವಿ? ಬಯೋನಟ್ ಯುದ್ಧ ಅಂತ ಕರಿತೀವಿ. ಅದು ಇವತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಜಾಗತಿಕ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರ ಬಹುತೇಕ ಸ್ಥಗಿತ ಆಗಿದೆ. ಇರಾನ್ ಒಮಾನ್ ನಡುವೆ ರಹಸ್ಯ ಚರ್ಚೆ ಆಗಿದೆ ಅಂತೆ. ಜಂಟಿ ತಾತ್ಕಾಲಿಕ ಸಂಚಾರ ಕಾರಿಡಾರ್ಗೆಲ್ಲ
ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಬಯೋನೆಟ್ ಮಾದರಿ ಯುದ್ಧ ಅಂತ. ಎರಡು ಶತ್ರು ಪಡೆಗಳು ಕಿರಿದಾದ ಜಾಗದಲ್ಲಿ ತೀರಾ ಹತ್ತಿರದಿಂದ ಮುಖಾಮುಖಿಯಾಗಿ ನಡೆಸುವಂಥ ನೇರವಾದಂಥ ತೀವ್ರವಾದಂಥ ಆಕ್ರಮಣಕಾರಿ ಯುದ್ಧಕ್ಕೆ ಬಯೋನೆಟ್ ಯುದ್ಧ ಅಂತ ಕರಿತೀವಿ. ಅದು ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 2 ಮೈಲಿ ಇದೆ, ಅಂದರೆ 3 ಕಿಲೋಮೀಟರ್ ಅಗಲ ಇರುವಂತಹ ಪ್ರದೇಶ. ಇಲ್ಲಿ IRGC ಪಡೆಗಳಿದೆ. ಅದಾದ ನಂತರ ಅದಕ್ಕೆ ತದ್ವಿರುದ್ಧವಾಗಿ ಅಮೆರಿಕಾದವರು ಇವತ್ತು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣದಷ್ಟು ಹತ್ತಿರದಿಂದ ದಾಳಿಯನ್ನು ಮಾಡುವಂತಹ ಈ ತಂತ್ರಕ್ಕೆ ಏನಂತ ಕರೀತಾರೆ, ಬಯೋನೆಟ್ ಯುದ್ಧ. ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇವೆಲ್ಲದ ನಡುವೆ ಉತ್ತರ ಮಾರ್ಗವನ್ನು ಇರಾನ್ನವರು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ. ದಕ್ಷಿಣ ಮಾರ್ಗವನ್ನು ಒಮಾನ್ ಮತ್ತು ಅಮೆರಿಕಾದ ಪಡೆಗಳು ವಾಣಿಜ್ಯ ಹಡಗುಗಳಿಗೆ ರಕ್ಷಣೆಯನ್ನು ನೀಡಿ ಸಾಗಾಟ ಮಾಡ್ತಾ ಇರುವುದನ್ನು ನೋಡ್ತಾ ಇದ್ವಿ. ಇದಕ್ಕಾಗಿ ಅದಕ್ಕೊಂದು ಪ್ರತ್ಯೇಕವಾದಂಥ ಮಾರ್ಗವನ್ನು ಕೂಡ ರಚನೆ ಮಾಡಿಕೊಂಡ್ರು ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಇವೆಲ್ಲವೂ ಕೂಡ ಆಗ್ತಾ ಇರೋದು. ಇವೆಲ್ಲದ ನಡುವೆ ಇವತ್ತು ಇರಾನ್ ಹೇಳ್ತಾ ಇದೆ, ಜೂನ್ 17ರ ಒಪ್ಪಂದಕ್ಕೆ ಅಮೆರಿಕ ಬದ್ಧವಾಗಿದ್ದರೆ ಮಾತ್ರ ನಾವು ಮಾರ್ಗವನ್ನು ತೆರಿತೀವಿ, ಬದ್ಧ ಆಗದೇ ಇದ್ದರೆ ಈ ಮಾರ್ಗವನ್ನು ತೆಗೆಯಲ್ಲ ಅಂತ. ಅವರ ಒಪ್ಪಂದದ ಬೇಡಿಕೆಗಳೇನಾಗಿತ್ತು? ಅದೇ 14 ಅಂಶ. ಒಂದು, ಕಡಲ ದಿಗ್ಬಂಧನವನ್ನು ವಾಪಸ್ ತೆಗಿಬೇಕು, ಅಂದರೆ ನೌಕಾ ದಿಗ್ಬಂಧನವನ್ನು ಏನು ಹೇಳಲಾಗಿದೆ ಅದನ್ನು ವಾಪಸ್ ತೆಗಿಬೇಕು. ಆರ್ಥಿಕ ನಿರ್ಬಂಧಗಳನ್ನು ವಾಪಸ್ ತೆಗಿಬೇಕು. ಅದಾದ ನಂತರ ಇರಾನ್ ಮೇಲೆ ತಡೆ ಹಿಡಿಯಲಾದಂಥ ಹಣವನ್ನು, ಫ್ರೀಸ್ ಆಗಿರುವಂಥ ಹಣವನ್ನು ಏನು ಮುಟ್ಟುಗೋಲು ಹಾಕಿಕೊಂಡಿದೆ ಅಮೆರಿಕ, ಅದನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಬೇಡಿಕೆ ಇರಾನ್ನದ್ದಿದೆ. ಈ ಎಲ್ಲ ಬೇಡಿಕೆಗಳನ್ನು ತೆರವುಗೊಳಿಸಿದರೆ ಮಾತ್ರ ನಾವು ಮುಂದುವರಿತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ 60 ದಿನಗಳ ಕಾಲ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ವಾಣಿಜ್ಯ ಹಡಗುಗಳಿಗೆ ಓಡಾಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಇರಾನ್ನ ಬೇಡಿಕೆ ಆಗಿದೆ. ಬಟ್ ಈ ಬೇಡಿಕೆಗಳನ್ನು ಅಮೆರಿಕ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ, ಒಪ್ತಾನೇ ಇಲ್ಲ. ಅಕಸ್ಮಾತ್ ಅಮೆರಿಕಕ್ಕೂ ಕೂಡ ಈ ಬೇಡಿಕೆಗಳನ್ನು ಒಪ್ಪುವಂಥದ್ದೇ ಆಗಿದ್ರೆ ಇವತ್ತು ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ ಇರಾನ್ ವಿರುದ್ಧ ಎಕಾನಮಿಕ್ ಡಿ-ಡೇಯನ್ನು ಘೋಷಣೆ ಮಾಡ್ತಿರ್ಲಿಲ್ಲ. ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ಕೇವಲ ಇರಾನ್ ಮಾತ್ರವಲ್ಲ, ಇರಾನ್ನ ಸುತ್ತುವರೆದಂಥ ದೇಶಗಳು, ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡುವಂಥ ದೇಶಗಳಿಗೂ ಕೂಡ ಇವತ್ತು ದಿಗ್ಬಂಧನಗಳನ್ನು ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮುಂದೆ ಬರುವಂತೆ ಕಾಣಿಸ್ತಾ ಇರಲಿಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು, ಡೊನಾಲ್ಡ್ ಟ್ರಂಪ್ ಅವರ ಆದೇಶಗಳು ಎಲ್ಲವೂ ಕೂಡ ಬೇರೆ ಆಗಿದೆ. ಈ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಒನ್ಸ್ ಅಗೇನ್ ಯುದ್ಧದ ಭೀತಿ ಸದ್ಯಕ್ಕೆ ಶುರುವಾಗಿರೋದು. ಇದು ಒಂದು. ಮತ್ತೊಂದು ಬೆಳವಣಿಗೆ, ಮಧ್ಯಪ್ರಾಚ್ಯಕ್ಕೆ ಬೃಹತ್ ಯುದ್ಧ ನೌಕೆ ಎಂಟ್ರಿ ಆಗಿದೆ. ಇದು 3ನೇ ಯುದ್ಧ ನೌಕೆ ನನಗನ್ಸಿದ ಪ್ರಕಾರ. ಮೊದಲ ಹಂತದಲ್ಲಿ ಒಂದು ಯುದ್ಧ ನೌಕೆಯನ್ನು ಅಮೆರಿಕಾದವರು ಅಡಾಪ್ಟ್ ಮಾಡಿದ್ರು. ಅದು ಸುದೀರ್ಘ ದಿನಗಳ ಕಾಲ ಹಾರ್ಮುಜ್ ಜಲಸಂಧಿಯಲ್ಲಿ IRGC ವಿರುದ್ಧ ಹೋರಾಟವನ್ನು ಮಾಡ್ತು ಅಂತ. ಅದಾದ ನಂತರ ದಕ್ಷಿಣ ಸಮುದ್ರದಲ್ಲಿ ಮತ್ತೊಂದು ನೌಕಾಪಡೆಯನ್ನು ಆಯೋಜನೆ ಮಾಡಲಾಗಿತ್ತು. ಅದನ್ನು ವಾಪಸ್ ಕರೆಸಿಕೊಂಡು ಅದನ್ನು ಮಧ್ಯಪ್ರಾಚ್ಯದಲ್ಲಿ ಅಡಾಪ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ USS ಥಿಯೋಡರ್ ರೂಸ್ವೆಲ್ಟ್ ಎನ್ನುವಂತಹ ಒಂದು ನೌಕಾಪಡೆಯನ್ನು, ಅಂದರೆ ವಿಮಾನವಾಹಕ ನೌಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. 7 ತಿಂಗಳ ಕಾಲ ಇರಾನ್ ಗಡಿಯಲ್ಲೇ ಇದು ಬೀಡು ಬಿರುತ್ತೆ. ನಮಗೆ ಮಾತುಕತೆಗೆ ಅವಸರ ಇಲ್ಲ, ಮಿಲಿಟರಿ ಆಕ್ಷನ್ ಪರಿಣಾಮ ಆಗುತ್ತೆ. ಇರಾನ್ ಮೇಲೆ ಆರ್ಥಿಕ ಮತ್ತು ಮಿಲಿಟರಿ ಒತ್ತಡವನ್ನು ಹೆಚ್ಚಳ ಮಾಡೋದಕ್ಕೆ ನಾವೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. ನೀವು ನೋಡಿ, ನೌಕೆ USS ಥಿಯೋಡರ್ ರೂಸ್ವೆಲ್ಟ್ ಅನ್ನು ಮಧ್ಯಪ್ರಾಚ್ಯಕ್ಕೆ ಇದು ನಿಯೋಜನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ನಿಯೋಜನೆ? ಇದರಲ್ಲಿ ಒಂದು 5,000 ಸೈನಿಕರು ಮುಂದಿನ 7 ತಿಂಗಳ ಕಾಲ ಮಧ್ಯಪ್ರಾಚ್ಯದ ಹಾರ್ಮುಜ್ ಜಲಸಂಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ 5,000 ಸೈನಿಕರು ಇರ್ತಾರೆ. ಇದಕ್ಕಿಂತ ಮೊದಲು ಒಂದು USS ಅಬ್ರಹಾಂ ಲಿಂಕನ್ ಅಂತ, ಯಾವಾಗ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಅಮೆರಿಕ ಬಂತಲ್ಲ, ಆಗ ಮೊಟ್ಟ ಮೊದಲ ಬಾರಿಗೆ USS ಅಬ್ರಹಾಂ ಲಿಂಕನ್ ಅಲ್ಲಿ ನಿಯೋಜನೆ ಮಾಡಲಾಯಿತು. ಅದರಲ್ಲೂ ಕೂಡ 5,000 ಸೈನಿಕರಿದ್ದರು. ಆದರೆ ಸುದೀರ್ಘವಾಗಿ ಒಂದು 2 ತಿಂಗಳ ಕಾಲ ಅದು ಅಲ್ಲೇ ಇದ್ದಿದ್ದರ ಕಾರಣಕ್ಕಾಗಿ ಅವರು ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿದ್ದಾರೆ ಸಿಬ್ಬಂದಿಗಳು. ಹೀಗಾಗಿ ಅದನ್ನು ಹೊರಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಮತ್ತೊಂದನ್ನು ತೆಗೆದುಕೊಂಡು ಬರಲಾಯಿತು. USS ಜಾರ್ಜ್ ವಾಷಿಂಗ್ಟನ್ ಅಂತ. ಅದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಉಪಟಳ ಏನಿತ್ತು ಅದನ್ನು ಬ್ರೇಕ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಅದನ್ನು ನಿಯೋಜನೆ ಮಾಡಲಾಗಿತ್ತು. ಅದನ್ನು ಮೊನ್ನೆ ಅಷ್ಟೇ ತೆಗೆದುಕೊಂಡು ಬರಲಾಗಿತ್ತು. ಇದೀಗ USS ಥಿಯೋಡರ್ ರೂಸ್ವೆಲ್ಟ್ ಅನ್ನು ಅಲ್ಲಿ ನಿಯೋಜನೆ ಮಾಡುವ ಹಂತಕ್ಕೆ ಇವತ್ತು ಅಮೆರಿಕ ಹೋಗ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ನಮಗೆ ಮಾತುಕತೆಯ ಅವಸರವಿಲ್ಲ, ಮಿಲಿಟರಿ ಆಕ್ಷನ್ ಏನಿದೆ, ನಾವು ಮಿಲಿಟರಿ ಆಕ್ಷನ್ ಏನು ಕ್ರಮ ತೆಗೆದುಕೊಳ್ತೀವಿ ಅದು ಅತ್ಯಂತ ಪರಿಣಾಮ ಬೀರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ಬಾಯಿಂದ ಏನು ಮಾತು ಬರ್ತಿತ್ತು? ಮಾತುಕತೆಗೆ ಇರಾನ್ ಸನ್ನದ್ಧ ಆಗ್ತಾ ಇದೆ, ಒಳಗಿಂದ ಒಳಗೆ ಮಾತುಕತೆ ನಡೆಸ್ತಾ ಇದೆ, ಬೇರೆ ಬೇರೆ ದೇಶಗಳ ಮುಖಾಂತರ ನಮ್ಮ ಜೊತೆಗೆ ಬರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನ ಮಾಡ್ತಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಮಾತು ಏನಾಗಿದೆ ಅಂತ ಹೇಳಿದ್ರೆ, ಈಗ ಅವರು ಹೇಳ್ತಾ ಇದ್ದಾರೆ ನಾವು ಯುದ್ಧಕ್ಕೆ ಸನ್ನದ್ಧವಾಗಿದ್ದೀವಿ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮೆಸೇಜ್ ಹೆಂಗೆ ಕನ್ವೆ ಆಗುತ್ತೆ? ಮಧ್ಯಪ್ರಾಚ್ಯದ ಈ ಯುದ್ಧ ಭೀಕರತೆ ಕಡಿಮೆ ಆಗುತ್ತಾ? ಎಲ್ಲವೂ ಕೂಡ ಸದ್ಯಕ್ಕಿರುವ ಪ್ರಶ್ನೆ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗಿ ಸಾವಿರಾರು ಜನ ಮೃತಪಟ್ಟರೆ, ಇತ್ತ ನೇಪಾಳದ ಕಥೆನೇ ಬೇರೆ ಇದೆ. ಅಲ್ಲಿ ಸ್ವಾರ್ಥ, ಅಹಂಕಾರ, ಹಿತಾಸಕ್ತಿ, ಪರಮಾಣು, ಹಾರ್ಮುಜ್ ಜಲಸಂಧಿ, ದೇಶದ ಗಡಿಗಳು, ನಾಯಕತ್ವ ಇತ್ಯಾದಿ ಕಾರಣಕ್ಕೆ ಯುದ್ಧ ಆಗ್ತಾ ಇದ್ರೆ
ನೇಪಾಳದಲ್ಲಿ ಅಕ್ಷರಶಃ ಪ್ರಕೃತಿ ಮುನಿಸಿಕೊಂಡು ಅನೇಕ ಜನ ಮೃತಪಟ್ಟಿರೋ ಘಟನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ನಿನ್ನೆಯಿಂದ ಬರ್ತಾ ಇರುವಂಥ ನೇಪಾಳದ ದೃಶ್ಯಗಳನ್ನು ನೋಡಿಬಿಟ್ರೆ ಎದೆ ಜಲ್ಲನ್ನು ಬಿಡುತ್ತೆ. ನೋಡಿ ಯಾವ ಪರಿಪ್ರಮಾಣದಲ್ಲಿ ನೀರು ಬರುತ್ತೆ ನೋಡಿ ನೀವು, ಯಾವ ಪರಿಪ್ರಮಾಣದಲ್ಲಿ ನೀರು ಬರುತ್ತೆ ಅಂತ. ನಾವು ಕರ್ನಾಟಕದವರು, ನಾವು ಭಾರತಕ್ಕೆ ಎಕ್ಸಾಂಪಲ್ ತೆಗೆದು ನಾವು ಬಹಳಷ್ಟು ಸೇಫ್ ಆಗಿದ್ದೀವಿ ಅಂತ. ಬಟ್ ಈ ಪರಿಪ್ರಮಾಣದಲ್ಲಿ ಪ್ರವಾಹಗಳು ಸಂಭವಿಸಿಬಿಟ್ರೆ ಏನಾಗುತ್ತೆ ಕತೆ? ಹಾಗಾದರೆ ಪ್ರವಾಹದಲ್ಲಿ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಅನೇಕ ಜನ ಮೃತಪಟ್ಟುಬಿಟ್ಟಿದ್ದಾರೆ. ಯಾರದ್ದೋ ಮನೆ ಇದೆ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂದೆ ಅಲ್ಲಿ ಮನೆ ಇತ್ತು, ಫ್ರಾಕ್ಷನ್ ಆಫ್ ಪ್ರವಾಹ ನಿಂತು ಮನೆ ಇಲ್ಲ, ಅಲ್ಲಿ ಯಾರೋ ಕುಟುಂಬದ ಜೊತೆ ಇದ್ದರು, ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆ ಕುಟುಂಬವೇ ಇಲ್ಲ. ಎಲ್ಲೋ ಹಳ್ಳಿಗಳಲ್ಲಿ ಕಟ್ಟಡಗಳಿತ್ತು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕಟ್ಟಡಗಳೇ ಇಲ್ಲ. ಯಾರೋ ಒಂದು ಇಬ್ಬರು ಕರುಣಾಜನಕ ಕಥೆ ಇದೆ, ನಾನು ಬರ್ತೀನಿ ಆಮೇಲೆ. ಅವರ ಕುಟುಂಬಸ್ಥರು ಆ ಪ್ರವಾಹದಲ್ಲಿ ಏನಾದರೂ ಹೋಗ್ಬಿಟ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರಂತವ್ರು, ಎಲ್ಲಿದ್ದೀರಿ ಏನಾಯ್ತು ಎತ್ತು ಹೇಳಬೇಕು ಅಂತ ಆ ಮೊಬೈಲ್ ಕೊಟ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿಬಿಡ್ತಂತೆ. ಹೀಗೆ ಸ್ವಿಚ್ ಆಫ್ ಆಗಿದ್ದರ ಪರಿಣಾಮವಾಗಿ ಒಂದು ಕುಟುಂಬದ 6 ಜನ ನೇಪಾಳದ ಒಂದು ಜಿಲ್ಲೆಯಲ್ಲಿ ಇಡೀ ಕುಟುಂಬವೇ ಸರ್ವನಾಶ ಆಗಿರೋ ಘಟನೆ. ಇಂಥ ಕರುಣಾಜನಕ ಕಥೆಗಳು ಇವತ್ತು ನೇಪಾಳದಿಂದ ಬರ್ತಾ ಇದೆ. ಹಾಗಾದರೆ ನೇಪಾಳದಲ್ಲಿ ಆಗಿದ್ದರ ಪರಿಣಾಮ ಏನು, ಯಾವ ಕಾರಣಕ್ಕಾಯಿತು ನೋಡಿ. ಒಂದು ನಾವು ಮ್ಯಾಚ್ ಬಾಕ್ಸ್ ಅಂತೀವಲ್ಲ, ಕಡ್ಡಿಪಟ್ಟಿಗೆ ಅಂತ ಕರಿತೀವಲ್ವಾ, ಆ ರೀತಿಯಾಗಿ ಕಾರುಗಳೆಲ್ಲ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಈ ಭೀಕರತೆಗೆ ಕಾರಣ ಏನು? ಮೊದಲು ವರದಿ ಬಂತು ಇದು ಭೂಕಂಪದ ಕಾರಣಕ್ಕಾಗಿದೆ ಅಂತ. ಬಟ್ ಇವತ್ತು ವರದಿಗಳು ಬರ್ತಾ ಇದೆ ಹಿಮನದಿ ಕರಗಿದ್ದರ ಪರಿಣಾಮವಾಗಿ, ಹಿಮಾಲಯದಲ್ಲಿ ಆಗಿರುವಂತಹ, ಟಿಬೆಟ್ನ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆಯ ಕಾರಣಕ್ಕಾಗಿ ಇವತ್ತು ನೇಪಾಳ ಈ ಪರಿಪ್ರಮಾಣದಲ್ಲಿ ಪ್ರವಾಹವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ. ಹಾಗಾದರೆ ಏನಾಯಿತು ನೇಪಾಳದಲ್ಲಿ? ಇವತ್ತಾಗಿರುವಂಥ ಅಪ್ಡೇಟ್ ಏನು? ಎರಡನೇ ಸ್ಟೋರಿಯಲ್ಲಿ ಕರುಣಾಜನಕ ಕಥೆಯನ್ನು ನೋಡ್ತಾ ಹೋಗೋಣ. ನೇಪಾಳದಲ್ಲಿ ಪ್ರಕೃತಿ ಪ್ರಳಯ, 300ಕ್ಕೂ ಹೆಚ್ಚು ಜನ ಮೃತಪಟ್ಟಿರೋ ಘಟನೆ. ನೀವು ನೇಪಾಳ ಎನ್ನುವಂಥ ಒಂದು ದೇಶ, ಈ ನೇಪಾಳ ಎನ್ನುವಂಥ ದೇಶದ ಭೌಗೋಳಿಕ ವ್ಯಾಪ್ತಿಯನ್ನು ನೀವು 3 ವಿಭಾಗ ಮಾಡಬಹುದು: ಉತ್ತರ, ಮಧ್ಯ ಮತ್ತು ದಕ್ಷಿಣ. ನಾವು ಹೆಂಗೆ ಉತ್ತರ ಭಾರತ, ಮಧ್ಯ ಭಾರತ, ಅದಾದ ನಂತರ ದಕ್ಷಿಣ ಭಾರತ ಅಂತ ವಿಂಗಡಣೆ ಮಾಡ್ತೀವಲ್ವಾ, ಅದೇ ಮಾದರಿಯಲ್ಲಿ ನೀವು ನೇಪಾಳವನ್ನು ಕೂಡ ಮಾಡ್ಬೋದು. ಉತ್ತರ ನೇಪಾಳದಲ್ಲಿ ಬೃಹತ್ತಾಕಾರದಾದಂತಹ ಪರ್ವತಗಳಿದೆ. ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರದ ಶಿಖರಗಳ ಪೈಕಿ 8 ಶಿಖರಗಳು ನೇಪಾಳದಲ್ಲಿದೆ. ಅಂತಹ ದಟ್ಟವಾದಂತಹ ಭೂಮಿಯನ್ನು ಯಾರು ಹೊಂದಿದ್ದಾರೆ? ನೇಪಾಳದವರು ಹೊಂದಿದ್ದಾರೆ. ಮಧ್ಯದಲ್ಲಿ ಒಂದು ಸಣ್ಣ ಪ್ರಮಾಣದ ಬೆಟ್ಟಗಳಿದೆ. ಆದರೆ ನೀವು ದಕ್ಷಿಣ ಭಾಗಕ್ಕೆ ಬಂದರೆ ಅಲ್ಲಿರುವಂತಹ ಭೌಗೋಳಿಕ ವ್ಯತ್ಯಾಸವೇ ಬೇರೆ ಆಗಿಬಿಟ್ಟಿದೆ. ಎಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ಸಮಸ್ಯೆಗಳಾಗ್ತಿದೆ ಅಂತ. ನೇಪಾಳದ ರಸುವಾ, ನುವಾಕೋಟ್, ದಾಂಡಿಂಗ್, ಸಿಂಧು ಪಾಲ್ಡೋಕ್ ಸೇರಿದಂತೆ ಅನೇಕ ಜಿಲ್ಲೆಗಳು ಹಾನಿಗೊಳಗಾಗಿವೆ. 11ಕ್ಕೂ ಹೆಚ್ಚು ಜಲವಿದ್ಯುತ್ ಯೋಜನೆಗಳು, ಮೂಲಸೌಕರ್ಯಗಳ ನೀರಿನ ರಭಸಕ್ಕೊಚ್ಚಿ ಹೋಗಿವೆ. ಟಿಬೆಟ್ನಿಂದ ಬೋಟೆಕೋಶಿ ನದಿ ಹರಿದು ಬಂತು. ನೇಪಾಳದ ಸಿಂಧು, ಪಾಲ್ಚೋಕ್ ಮತ್ತು ರುಸಾವ ಜಿಲ್ಲೆಗಳ ಮುಖಾಂತರ ನೇಪಾಳವನ್ನು ತಲುಪಿತು. ಕೆಲವು ನಿಮಿಷಗಳಲ್ಲಿ, ನಾನು ನಿನ್ನೆ ಕೂಡ ಹೇಳಿದೆ, 30 ನಿಮಿಷಗಳಲ್ಲಿ ಸರಿಸುಮಾರು 30 ಅಡಿಗೂ ಹೆಚ್ಚು ನೀರು ಇದರಲ್ಲಿ ವ್ಯಾಪಕವಾಗಿ ಹೆಚ್ಚಳ ಆಗ್ತಾ ಹೋಯಿತು. 30ಕ್ಕೂ ಅಡಿಗೂ ನೀರು ಹೆಚ್ಚಳ ಆಗಿದ್ದರ ಪರಿಣಾಮವಾಗಿ ಇಂಥದ್ದೊಂದು ಪ್ರವಾಹ ಸಂಭವಿಸಿದೆ ಅಂತ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರುಸಾವ ಜಿಲ್ಲೆಯಲ್ಲಿ ಒಂದು ಟಿಮ್ಮುರೆ ಮತ್ತು ನುವಾಕೋಟ್ನ ಕಿಂಟಾಂಗ್ ಎನ್ನುವಂಥ ಒಂದು 2 ಗ್ರಾಮ ಇದೆ. 2 ಗ್ರಾಮ. ಈ ಗ್ರಾಮದಲ್ಲಿ ಟಿಮುರೆ ಎನ್ನುವಂಥ ಒಂದು ಸುಂದರ ಗ್ರಾಮ ಇದು. ಚೀನಾದ ಗಡಿಗೆ ಹಂಚಿಕೊಂಡಿರುವಂಥ ಒಂದು ಗ್ರಾಮ ಇದು. ಅಲ್ಲಿ ಅಂಗಡಿಗಳಿದ್ವು, ಕಸ್ಟಮ್ಸ್ ಕಚೇರಿಗಳಿದ್ವು. ಯಾಕಂದರೆ ಮಾನಸ ಸರೋವರ ಯಾತ್ರೆಗೆ ಹೋಗೋರು ಎಲ್ಲರೂ ಕೂಡ ಇಲ್ಲಿಂದ ನಿರ್ಗಮನ ಹೊಂತಾರೆ. ಕಸ್ಟಮ್ಸ್ ಕಚೇರಿಗಳಿತ್ತು, ಹೋಟೆಲ್ಗಳಿತ್ತು, ಅಂಗಡಿಗಳಿತ್ತು, ಜೀವನವನ್ನು ಕಟ್ಟಿಕೊಂಡಿದ್ರು. ಏಕಾಏಕಿಯಾಗಿ ಏನಾಗ್ಬಿಡ್ತು, ಬೋಟೆಕೋಶಿ ನದಿಯಿಂದ ನೀರು ರಭಸವಾಗಿ ಹರಿದಕ್ಕೆ ಬರೋದು ಶುರುವಾಯಿತು. ಪ್ರವಾಹ ಸಂಭವಿಸಿತು ಬುಧವಾರ. ಪ್ರವಾಹ ಸಂಭವಿಸಿದ್ದರ ಪರಿಣಾಮವಾಗಿ 30 ಅಡಿ ಎತ್ತರದ ಕಲ್ಲು, ಮಣ್ಣಿನ ಮಿಶ್ರಣ ಎಲ್ಲವೂ ಕೂಡ ಗ್ರಾಮದ ಮೇಲೆ ಬಂತು. ಗ್ರಾಮದ ಮೇಲೆ ಬಂದ ತಕ್ಷಣ 15 ಅಂದರೆ ಪ್ರವಾಹ ಎಲ್ಲವೂ ಕೂಡ ಇಳಿದ ನಂತರ ಈಗ 15 ಅಡಿ ಏನು ಕಾಣಿಸ್ತಾ ಇದೆ? ಕೇವಲ ಮಣ್ಣು, ಕಲ್ಲು ಮಾತ್ರ ಕಾಣಿಸ್ತಾ ಇದೆ. ಕಲ್ಲು ಮತ್ತು ಮಣ್ಣು ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿದ್ದಂಥ ಹೋಟೆಲ್ಗಳಿಲ್ಲ, ಅಲ್ಲಿದ್ದಂಥ ಮನೆಗಳಿಲ್ಲ, ಅಲ್ಲಿದ್ದಂಥ ಕಸ್ಟಮ್ಸ್ ಕಚೇರಿಗಳಿಲ್ಲ. ಯಾವ ಜನರು ಕೂಡ ಬದುಕೋದಕ್ಕೆ ಯೋಗ್ಯವಾಗಿಲ್ಲದಂತಹ ಭೂಮಿ ಇವತ್ತು ಈ ನಾನು ಯಾವುದು ಹೇಳಿದೆ ಟಿಮ್ಮುರೆ ಎನ್ನುವಂತಹ ಗ್ರಾಮದಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಏನಿದಕ್ಕೆ? ನಾನು ಅವಾಗಲೇ ಹೇಳ್ತಾ ಬಂದೆ ನಿಮಗೆ. ತೆರಾಯಿ ಬಯಲು ಪ್ರದೇಶ ಅಂತ ನಾವು ಕರಿತೀವಿ ನೇಪಾಳದಲ್ಲಿ. ಎಲ್ಲಿ ಬರುತ್ತದು? ದಕ್ಷಿಣ ಭಾಗ. ಭಾರತದ ಬಿಹಾರ್ ಗಡಿಗೆ ಹೊಂದಿಕೊಂಡಿರುವಂಥ ಒಂದು ಪ್ರದೇಶ ಇದು. ಈ ಪ್ರದೇಶದಲ್ಲಿ 17%ಕ್ಕಿಂತ ಹೆಚ್ಚು ಕೃಷಿ, ಅಂದರೆ ಒಟ್ಟಾರೆ ನೇಪಾಳದ ಭೌಗೋಳಿಕ ಪ್ರದೇಶದಲ್ಲಿ 17% ಈ ಪ್ರದೇಶದಲ್ಲಿದೆ. ಇಲ್ಲಿ ಅತಿ ಹೆಚ್ಚು ಕೃಷಿಯನ್ನು ಮಾಡ್ತಾರೆ.
ಅನ್ನದ ತೊಟ್ಟಿಲು ಅಂತ ಕರೀತಾರೆ, ಅನ್ನದ ಬಟ್ಟಿಲು ಅಂತ ಕರೀತಾರೆ. ಯಾಕೆಂದರೆ ಕೃಷಿ ಜಾಸ್ತಿ ಇದೆ ಅನ್ನುವ ಕಾರಣಕ್ಕಾಗಿ. ಈ ಪ್ರದೇಶಕ್ಕೂ ಮತ್ತೊಂದು ಪ್ರದೇಶ ಏನು, ಗುಡ್ಡುಗಾಡು ಪ್ರದೇಶ, ಅದು ಮಧ್ಯಭಾಗದಲ್ಲಿ ಬರುತ್ತೆ. ನಿಮಗೆ ನೇಪಾಳದ ಮಧ್ಯಭಾಗ, ಅದರ ಮ್ಯಾಪ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಮಧ್ಯಭಾಗದಲ್ಲಿ ಒಂದು ಸಣ್ಣ ಪುಟ್ಟದಾದಂಥ ಬೆಟ್ಟಗಳು, ಪರ್ವತಗಳು ಎಲ್ಲವೂ ಕೂಡ ಇದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನೀವು ನೋಡಿ, ನೇಪಾಳದ ರಾಜಧಾನಿ ನೀವು ನೇಪಾಳದ ಮಧ್ಯಭಾಗದಲ್ಲಿ ಬರುತ್ತೆ, ಕಠ್ಮಂಡು ಮಧ್ಯಭಾಗದಲ್ಲಿ ಬರುತ್ತೆ. ಆದರೆ ನೀವು ನೇಪಾಳದ ಉತ್ತರ ಭಾಗಕ್ಕೆ ಹೋದರೆ, ನೀವು ಮೇಲಕ್ಕೆ ಹೋದರೆ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಹಿಮಾಲಯದ ದೊಡ್ಡದಾದಂಥ ಬೆಟ್ಟಗಳು, ಪರ್ವತಗಳು. ನಾನು ಅವಾಗಲೇ ಹೇಳಿದ್ನಲ್ಲ, 8,848 ಮೀಟರ್ ಇರುವ ಜಗತ್ತಿನ ಅತಿ ದೊಡ್ಡ ಶಿಖರ ಅಂತ ಕರೆಯುವಂಥ ಮೌಂಟ್ ಎವರೆಸ್ಟ್ ಕೂಡ ಅದೇ ಪ್ರದೇಶದಲ್ಲಿದೆ. ಆ ಪ್ರದೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀರು ಮೇಲಿಂದ ರಭಸವಾಗಿ ಕೆಳಗಡೆ ಹರಿದು ಬರೋದಕ್ಕೆ ಶುರುವಾಗುತ್ತೆ. ರಭಸವಾಗಿ ಮೇಲಿಂದ ಹರಿದು ಬಂದಂತಹ ನೀರು ಕಣಿವೆ ಪ್ರದೇಶಗಳಲ್ಲಿ ಹೋಗೋದಕ್ಕೆ ಶುರುವಾಗುತ್ತೆ. ಹೀಗೆ ಕಣಿವೆ ಪ್ರದೇಶದಲ್ಲಿ ಸರೋವರವಾಗಿ ಕನ್ವರ್ಟ್ ಆಗುತ್ತೆ. ಸರೋವರಕ್ಕೆ ನಿಮಗೆ ಕಾಂಕ್ರೀಟ್ನ ಗೋಡೆಗಳೇನಿರೋದಿಲ್ಲ. ಈ ಕಾಂಕ್ರೀಟ್ನ ಗೋಡೆಗಳು ಇಲ್ಲದೇ ಇದ್ದದ ಕಾರಣಕ್ಕಾಗಿ ಮಣ್ಣಿನ ಗೋಡೆ ಸಂಪೂರ್ಣವಾಗಿ ಸೀಳಿ ಹೋಗಿ ನದಿ ಹರಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಹೀಗೆ ಹರಿದಿದ್ದರ ಪರಿಣಾಮವಾಗಿ ಇವತ್ತು ನೇಪಾಳದ ಕತೆ ಹಿಂಗಾಗಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ನಾನು ಬರ್ತೀನಿ ಯಾಕೆ ಹಿಂಗಾಯಿತು ಅನ್ನೋದು. ಬಟ್ ನೇಪಾಳದ ಭೌಗೋಳಿಕ ವ್ಯತ್ಯಾಸವೂ ಕೂಡ, ಭೌಗೋಳಿಕವಾಗಿ ಹೀಗಿರೋದು ಕೂಡ ಇವತ್ತಿನ ಈ ಪ್ರವಾಹದ ಪರಿಸ್ಥಿತಿಗೆ ಕಾರಣ ಅಂತ ಎಲ್ಲವೂ ಕೂಡ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, 200ಕ್ಕೂ ಅಧಿಕ ಮಂದಿ ಭಾರತೀಯರು ನಾಪತ್ತೆ ಆಗಿದ್ದಾರೆ. ಈ ಕರ್ನಾಟಕದವರು ಸೇರಿದಂತೆ, ತಮಿಳುನಾಡಿನವರು ಸೇರಿದಂತೆ ಭಾರತದ ಅನೇಕ ಪ್ರದೇಶಗಳಿಂದೆಲ್ಲ ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ರು. 200ಕ್ಕೂ ಅಧಿಕ ಜನ ಭಾರತೀಯರೆಲ್ಲ ಯಾತ್ರೆಗೆ ತೆರಳಿದ್ರು. ಈ ಯಾತ್ರೆಗೆ ತೆರಳಿದವರ ಪೈಕಿ ಅನೇಕ ಜನ, 77 ಜನ ಸದ್ಗುರು ಅವರ ಇಶಾ ಫೌಂಡೇಶನ್ ವಲಸೆ ಕಚೇರಿಯಲ್ಲೆಲ್ಲ ಇದ್ರಂತೆ. ವಲಸೆ ಕಚೇರಿಯಲ್ಲಿ ಇದ್ದಾಗೂ ಕೂಡ ಸಿಕ್ಕಾಕೊಂಡು ಇದೀಗ ನಾಪತ್ತೆ ಆಗಿದ್ದಾರೆ ಅಂತ. ತಮಿಳುನಾಡಿನ 37 ಜನ ಪ್ರವಾಸಿಗರ ಸುಳಿವಿಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದೆ. ಅಲ್ಲಿಯ ಮುಖ್ಯಮಂತ್ರಿಗಳು ವಿಜಯ್ ಅವರು ಅದಕ್ಕಾಗಿಯೇ ಒಂದು ತಂಡವನ್ನು ಕ್ರಿಯೇಟ್ ಮಾಡಿದಾರಂತೆ. ಆ ತಂಡದವರು ಅದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. 28 ದೇಶಗಳ ಸುಮಾರು 500 ವಿದೇಶಿ ಪ್ರಜೆಗಳಿಗಾಗಿ ತೀವ್ರ ಶೋಧ ಆಗ್ತಾ ಇದೆ ಅಂತ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಒಂದು ಅಧಿಕೃತ ಮಾಹಿತಿ ಕೊಟ್ಟರು. 288 ಭಾರತೀಯ ನಾಗರಿಕರು ನಾಪತ್ತೆ ಆಗಿದ್ದಾರೆ ಭೀಕರ ಜಲಪ್ರಳಯದಲ್ಲಿ ಅಂತ ಹೇಳಿದರು. ನಾಪತ್ತೆ ಆಗಿರುವವರ ಪೈಕಿ ಚೀನಾದ ಟಿಬೆಟ್ ಗಡಿಗೆ ಹೊಂದಿಕೊಂಡಿರುವಂಥ ಪವಿತ್ರ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದಂಥ ತೀರ್ಥ ಯಾತ್ರಿಕರವರೆಲ್ಲ ಹಿಮಾಲಯದ ಚಾರಣಿಗರಾಗಿದ್ದರು ಅನ್ನುವಂಥ ವರದಿಗಳು ಬರ್ತಾ ಇದೆ. 103 ಜನ ತಮಿಳುನಾಡಿನವರು ಇದ್ದಾರೆ, ಕೇರಳದವರು 36 ಜನ ಇದ್ದಾರೆ, ಕರ್ನಾಟಕ ಸೇರಿದಂತೆ ಇತರ ಭಾಗಗಳ 288 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕದವರು ಕೂಡ ಒಂದು ಪ್ರತ್ಯೇಕ ಹೆಲ್ಪ್ ಲೈನ್ ಅನ್ನು ತೆರೆದಿದ್ದನ್ನು ನೋಡಿದ್ದೀವಿ. ನೇಪಾಳದ ಸೇನೆ ಈ ತನಕ ಕೈಗೊಂಡಂಥ ಕಾರ್ಯಾಚರಣೆಯಲ್ಲಿ 30 ಜನ ಭಾರತೀಯರೆಲ್ಲ ಸುರಕ್ಷಿತವಾಗಿ ಬಂದಿದ್ದಾರೆ ಅಂತ. ಹಾಗಾದರೆ ಈ ಯಾತ್ರೆಗೆ ಹೋದರೆ ಯಾಕೆ ಜನ ಸಿಕ್ಕಾಕೋತಾರೆ? ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಕೈಲಾಸ ಮಾನಸ ಸರೋವರ ಎಲ್ಲಿದೆ ಅಂತ ಹೇಳಿದ್ರೆ, ಚೀನಾದ ಗಡಿ, ಚೀನಾದ ನಾವು ಟಿಬೆಟ್ ಅಂತ ನಾವೇನು ಕರಿತೀವಿ, ಚೀನಾದ ಟಿಬೆಟ್ನಲ್ಲಿದೆ. ಈ ಚೀನಾದ ಟಿಬೆಟನ್ನು ತಲುಪೋದಕ್ಕೆ ಭಾರತೀಯರು ಒಂದು ಸುಲಭವಾದಂಥ ಮಾರ್ಗವನ್ನು ಬಳಸ್ತಾರೆ. ಏನು ಮಾರ್ಗ ಬಳಸ್ತಾರೆ ಅವರು? ಭಾರತದ ಯಾವುದೇ ನಗರದಿಂದ ವಿಮಾನದ ಮುಖಾಂತರ ನೇಪಾಳದ ರಾಜಧಾನಿ ಕಠ್ಮಂಡಿಗೆ ಹೋಗ್ತಾರೆ. ವಿಮಾನದ ಮುಖಾಂತರ ಪ್ರಯಾಣ ಬೆಳೆಸಿ ನೇಪಾಳವನ್ನು ತಲುಪ್ತಾರೆ, ಕಠ್ಮಂಡು ತಲುಪ್ತಾರೆ. ಕಠ್ಮಂಡನ್ನು ತಲುಪಿದ ನಂತರ ಅಲ್ಲಿಗೆ ಹೆಂಗೆ ಹೋಗ್ತಾರೆ? ರಸ್ತೆಯ ಮುಖಾಂತರ ಚೀನಾ ಗಡಿಗೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂದರೆ ಟಿಬೆಟಿಗೆ ಹೋಗ್ಬೇಕು ಅವರು, ಅಲ್ಲಿ ಹತ್ತಿರ ಆಗುತ್ತೆ ಅನ್ನುವ ಕಾರಣಕ್ಕೆ ರಸ್ತೆ ಮುಖಾಂತರ ಹೋಗ್ತಾರೆ. ಅಲ್ಲೊಂದು ಫಾಸಂಗ್ ಲಹುಂಗ್ ಎನ್ನುವಂಥ ಹೆದ್ದಾರಿ ಇದೆ. ಫಾಸಂಗ್ ಲಹುಂಗ್ ಎನ್ನುವಂಥ ಒಂದು ಹೆದ್ದಾರಿ ಅದು. ಈ ಹೆದ್ದಾರಿ ಏನಿದೆ, ಇವತ್ತು ನಾವು ರಸುವಾ ಗಡಿ ಮತ್ತು ಬೋಟಿಕೋಶಿ ನದಿಯ ಮುಖಾಂತರ ನಾವೇನು ಇವತ್ತು ಪ್ರವಾಹ ಆಗಿದೆ ಅಂತ ಹೇಳ್ತಿದ್ದೀವಲ್ವ, ಆ ಎಲ್ಲ ಪ್ರದೇಶ, ಆ ಹೆದ್ದಾರಿ ಕೂಡ ಇದೇ ವ್ಯಾಪ್ತಿಯಲ್ಲಿದೆ. ಈ ಜನ ಎಲ್ಲರೂ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ರು. ಈ ಕಾರಣಕ್ಕಾಗಿ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ಒಂದು. ಎರಡನೇದ್ದು, ಈ ಟಿಬೆಟನ್ನು ತಲುಪಿದ ನಂತರ ನಾವು ಒಳಗಡೆ ಹೋಗಬೇಕಲ್ಲ, ಒಂದು ಗೇಟ್ವೇ ಇದೆ ಅಲ್ಲಿ. ಯಾವ ಗೇಟ್ವೇ ಅದು? ಅಂತಾರಾಷ್ಟ್ರೀಯ ಗೇಟ್ವೇ ಗಿರಾಂಗ್ ಅಂತ ಕರಿತೀವಿ. ಅಂದರೆ ನೀವು ನೇಪಾಳದಿಂದ ಭೂಪ್ರದೇಶದ ಮುಖಾಂತರ ಭೂ ಸಾರಿಗೆಯನ್ನು ಬಳಕೆ ಮಾಡಿಕೊಂಡು ಟಿಬೆಟನ್ನು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಗಿರಾಂಗ್ ಅನ್ನುವಂಥ ಬಂದರು ಇದೆ. ಈ ಗಿರಾಂಗ್ ಬಂದರಿಗೆ ಹೋಗೋದಕ್ಕಿಂತ ಮೊದಲು ತಪಾಸಣೆ ಆಗುತ್ತೆ. ವಿದೇಶಿ ಪ್ರಜೆಗಳು ಬಂದಿರ್ತಾರೆ, ಇತ್ಯಾದಿ ಅನ್ನುವ ಕಾರಣಕ್ಕಾಗಿ ಈ ರಸುವಾ ಜಿಲ್ಲೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಗಡಿ ಪರಿಶೀಲನಾ ಕಚೇರಿ ಇದೆ. ಈ ಗಡಿ ಪರಿಶೀಲನಾ ಕಚೇರಿಯಲ್ಲಿ ಅವರ ವೀಸಾ ಆಗಿರ್ಬೋದು, ಬೇರೆ ಬೇರೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಲ್ಲ, ಈ ಕಾರಣಕ್ಕಾಗಿ ಒಂದು ರೂಮ್ಗಳನ್ನು ಇವರನ್ನು ಸ್ಟೋರ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಸ್ಟೋರ್ ಆಗಿದ್ದವರ ಕೆಲವೊಂದು ಜನರ ಪೈಕಿ ಅವರು ಕೂಡ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ನಾವು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರ ಮಟ್ಟದಿಂದ ಸರಿಸುಮಾರು 15,000 ಅಡಿಗಿಂತ ಹೆಚ್ಚಳ ಇದೆ. ನೀವು ಆ ಪ್ರಕೃತಿಗೆ ಅಡ್ಜಸ್ಟ್ ಆಗಬೇಕಲ್ಲ.
ಅಲ್ಲಿ ಉಸಿರಾಟ, ಆಮ್ಲಜನಕ, ಅಲ್ಲಿಯ ವಾತಾವರಣ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತ ನೀವು ಅಲ್ಲಿಗೆ ಹೋದಾಗ ಏನು ಮಾಡಿಬಿಡ್ತಾರೆ, ಅಲ್ಲಿರುವಂಥ ಅಧಿಕಾರಿಗಳು ಕೆಲವೊಂದಿಷ್ಟು ರೂಮ್ಗಳನ್ನು ಕೊಟ್ಟು 2-3 ದಿನಗಳ ಕಾಲ ನೀವು ಇಲ್ಲಿ ರೆಸ್ಟ್ ತೆಗೆದುಕೊಳ್ಬೇಕು, ಅಡ್ಜಸ್ಟ್ ಆಗಬೇಕು ಅನ್ನುವ ಕಾರಣಕ್ಕಾಗಿ, ಉಸಿರಾಟದ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ. ಹೀಗೆ ಅನೇಕ ಜನ ಅಲ್ಲಿ ಅಲಾಟ್ ಮಾಡಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ಕೇಂದ್ರಗಳಲ್ಲಿ ಇದ್ದರೂ ಆ ಪ್ರವಾಸಿ ಕೇಂದ್ರಗಳಲ್ಲಿ ಇದ್ದವರು ಕೂಡ ಇದೀಗ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ದುರಂತ ಸಂಭವಿಸಿದಂತಹ ಸಮಯದಲ್ಲಿ ಅನೇಕ ಜನ ಯಾತ್ರಾರ್ಥಿಗಳು ಏನಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಚೆಕಪ್ಗೆ ಒಳಗಾಗ್ತಾ ಇದ್ರು. ಈ ಸಮಯದಲ್ಲಿ ಇವರು ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಅವರು ಯಾರೇ ಇರಲಿ, ಭಾರತೀಯರು ಸೇರಿದಂತೆ ವಿದೇಶಿಗರು ಅನೇಕ ಜನ ಮೃತಪಟ್ಟಿದ್ದಾರಲ್ಲ, ಇದೀಗ ಭಾರತ ಸರ್ಕಾರವೂ ಕೂಡ ಅವರಿಗೆ ಸಹಾಯ ಹಸ್ತವನ್ನು ಸಾಚುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರು ಮರಳಿ ವಾಪಸ್ ಬರಲಿ ಅನ್ನೋದು ಎಲ್ಲರ ಆಶಾಭಾವನೆ ಆಗಿದೆ. ಘಟನೆ ಹೆಂಗಾಯಿತು ಅನ್ನೋದರ ವಿವರ ಇದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಪ್ರವಾಹಕ್ಕೆ ಕಾರಣ ಏನು? ಸ್ಯಾಟಲೈಟ್ ಚಿತ್ರ ಒಂದು ರಹಸ್ಯವನ್ನು ಬಿಡುಗಡೆ ಮಾಡ್ತಾ ಇದೆ. ಟಿಬೆಟ್ ಗಡಿಯ ಈಶಾನ್ಯ ಭಾಗದಲ್ಲಿ ಸಂಭವಿಸಿದ ಹಿಮಬಂಡೆ ಕುಸಿತವೇ ಕಾರಣ ಅನ್ನುವಂಥದ್ದು ಪ್ರಶ್ನೆ. ನಿನ್ನೆ ಒಂದು ಸುದ್ದಿ ಬಂತು, ಭೂಕಂಪದ ಕಾರಣಕ್ಕಾಗಿ ಈ ಎಲ್ಲ ಬೆಳವಣಿಗೆ ಆಗಿದೆ ಅಂತ ಒಂದು ಸುದ್ದಿ ಬಂತು. ಇಲ್ಲ, ನೇಪಾಳದ ಈ ಕಣಿವೆ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ಬಿಟ್ಟಿದೆ, ಮಳೆ ಆಗಿದ್ದರ ಕಾರಣಕ್ಕಾಗಿ ಈ ಪ್ರವಾಹ ಆಗಿದೆ ಅಂತ. ಬಟ್ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ನೇಪಾಳದಲ್ಲಿ ಈ ಪರಿಪ್ರಮಾಣದಲ್ಲಿ ಮಳೆಯಾಗಿಲ್ಲ. ನಾನು ನಿನ್ನೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. 2024ರ ಆಸುಪಾಸಲ್ಲಿ ನೇಪಾಳದಲ್ಲಿ ಇಂಥದ್ದೊಂದು ಪ್ರವಾಹ ಆಗಿತ್ತು. ಅವತ್ತು ಮಳೆಯಾದಾಗ ಅಥವಾ ಅವತ್ತು ಪ್ರವಾಹ ಆದಾಗ ನೇಪಾಳದಲ್ಲಿ ಭೀಕರವಾಗಿ ಮಳೆಯಾಗಿತ್ತು. ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಟಿಬೆಟ್ನಲ್ಲಿ ಆದಂತಹ ಹಿಮಬಂಡ ಕುಸಿತವೇ ಇದಕ್ಕೆ ಕಾರಣ ಅಂತ ಪ್ಲಾನೆಟ್ ಲ್ಯಾಬ್ಸ್ ಎಲ್ಲದಿಗೊಂದು ಸುಳಿವು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಅವರು? ಜಲಪ್ರಳಯಕ್ಕೆ ಯಾವುದೇ ಭೂಕಂಪ ಕಾರಣ ಅಲ್ಲ, ಬದಲಿಗೆ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಸಂಭವಿಸಿದ ಹಿಮನದಿ ಕುಸಿತವೇ ಕಾರಣ ಅಂತ ಸ್ಯಾಟಲೈಟ್ ಚಿತ್ರ ಮತ್ತು ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಹೇಳ್ತಾ ಇದೆ. ಪ್ಲಾನೆಟ್ ಲ್ಯಾಬ್ಸ್ USGS ಲ್ಯಾಂಡ್ಸ್ಯಾಟ್ ಎನ್ನುವಂಥ ಒಂದು ಉಪಗ್ರಹ ಇದು. ಇವರು ಆಗಸ್ಟ್ 25 ಮತ್ತು 26 2 ದಿನದ ಅವಧಿಯ ಚಿತ್ರಗಳನ್ನು ತೆಗೆದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಅವರು ಹೇಳ್ತಾರೆ, ನೇಪಾಳ ಮತ್ತು ಚೀನಾ ಗಡಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಟಿಬೆಟ್ನ ಹಿಮಾಲಯ ಶ್ರೇಣಿಯಲ್ಲಿ ಸಮುದ್ರ ಮಟ್ಟದಿಂದ 17,000 ಅಡಿ ಎತ್ತರದಲ್ಲಿದ್ದಂಥ ಬೃಹತ್ ಹಿಮನದಿ ಕೆಳಭಾಗ ಇದ್ದಕ್ಕಿದ್ದಂತೆ ಮುರಿದು ಬಿದ್ದುಬಿಡ್ತು. 17,000 ಅಡಿ ಎತ್ತರದಲ್ಲಿದ್ದಂಥ ಹಿಮನದಿ ಏಕಾಏಕಿಯಾಗಿ ಮುರಿದು ಬಿದ್ದುಬಿಡ್ತು. ಪರಿಣಾಮ ಏನಾಯಿತು? ಈ ಭಾರಿ ಗಾತ್ರದ ಹಿಮ ಕಲ್ಲು ರಾಶಿಗಳು 3,900 ಅಡಿ ಆಳದ ಕಣಿವೆಗೆ ಅತ್ಯಂತ ವೇಗವಾಗಿ ಬೀಳೋ ಪ್ರಯತ್ನ ಆಯಿತು. ಎಲ್ಲ ಸಂದರ್ಭದಲ್ಲಿ ಏನಾಗ್ಬಿಡ್ತು, 5.2 ತೀವ್ರತೆಯ ಕಂಪನ ಎಲ್ಲ ಸೃಷ್ಟಿಯಾಗಿ ಆರಂಭದಲ್ಲಿ 4.4 ತೀವ್ರತೆಯ ಭೂಕಂಪನ ಆಗಿದೆ ಎನ್ನುವಂಥ ವರದಿಗಳು ಬಂತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಈಗ ಹೇಳ್ತಾ ಇದ್ದಾರೆ, ಬೆಟ್ಟದಿಂದ ಉರುಳಿ ಬಿದ್ದಂತಹ ಸಮಯದಲ್ಲಿ ಕಲ್ಲು ಬಂತು, ಮಣ್ಣು ಬಂತು, ಅದಾದ ನಂತರ ಮಣ್ಣಿನ ರಾಶಿ ಬಂತು. ಒಂದು ಲೆಂಡೆ ಎನ್ನುವಂಥ ಒಂದು ನದಿ ಇದೆ, ಅಲ್ಲಿ ಲೆಂಡೆ ಅಂತ ಕರೀತಾರೆ ಅದನ್ನು. ಅದು ಏನು ಮಾಡ್ಬಿಡ್ತು, ಮೇಲಿಂದ ಹರಿದು ಬಂದಿದ್ದಂಥ ಕಲ್ಲು ಮಣ್ಣು ಸಂಪೂರ್ಣವಾಗಿ ಈ ಲೆಂಡೆ ಎನ್ನುವಂಥ ನದಿಯ ಹರಿವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡೋ ಪ್ರಯತ್ನವನ್ನು ಮಾಡಿತು. ಸಂಪೂರ್ಣವಾಗಿ ಸ್ಥಗಿತ ಆದ ನಂತರ ಅಲ್ಲೊಂದು ನೀರು ವಿಪರೀತವಾಗಿ ಸಂಗ್ರಹ ಆಗೋದಕ್ಕೆ ಶುರುವಾಯಿತು. ನೀರು ಸಂಗ್ರಹ ಆಯಿತು, ಒಂದು ಕೃತಕವಾದಂತಹ ಸರೋವರ ಸೃಷ್ಟಿಯಾಯಿತು. ಸರೋವರ ಸೃಷ್ಟಿ ಆಗಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಹೋಯಿತು. ನಾನು ಅವಾಗಲೇ ಹೇಳಿದೆ ನಿಮಗೆ, ಈ ಸರೋವರವನ್ನು ಅಥವಾ ಒಂದು ಬಾವಿಯನ್ನು ನೋಡಿ, ನೀವು ಬಾವಿಯನ್ನು ಕಟ್ಟುವಂತಹ ಸಮಯದಲ್ಲಿ ಕಾಂಕ್ರೀಟ್ ಬಳಸ್ತಾರೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ, ಬೀಳಬಾರದು ಅಂತ. ಅದೇ ರೀತಿಯಾಗಿ ನೀವು ಈ ಕೃತಕವಾದಂಥ ಸರೋವರಕ್ಕೆ ಕಾಂಕ್ರೀಟ್ ವ್ಯವಸ್ಥೆಯ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಮಣ್ಣಿತ್ತು, ಸಂಪೂರ್ಣವಾಗಿ ಕುಸಿದು ಹೋಗಿದ್ದರ ಪರಿಣಾಮವಾಗಿ ಅಲ್ಲಿ ಸ್ಟೋರ್ ಆಗಿದ್ದಂತಹ ನೀರು ಲಕ್ಷಾಂತರ ಕೋಟಿ ಲೀಟರ್ಗಳಷ್ಟು ನೀರು ಹರಿಯೋದಕ್ಕೆ ಶುರುವಾಯಿತು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಹರಿಯೋದಕ್ಕೆ ಶುರುವಾಯಿತು. ಅಂತಿಮವಾಗಿ ಜಲಸುನಾಮಿ ಸೃಷ್ಟಿಯಾಯಿತು. ಜಲಸುನಾಮಿ ಸೃಷ್ಟಿಯಾಗಿದ್ದರ ಕಾರಣಕ್ಕಾಗಿ ಧ್ರುವ ಸಿಮೆಂಟ್ ಕಾಂಕ್ರೀಟ್ನಂತೆ ಬೇರ್ಪಟ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಕೂಡ ಆಯಿತು. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ಅದನ್ನು ಹೇಗೆ ಹರಿದು ಹೋಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಒಡಿತು ಸರೋವರ ಕೃತಕವಾಗಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಿಮ್ಮ ಮನೆಯ ಎದುರುಗಡೆ ಒಂದು ಮಂಜುಗಡ್ಡೆ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಹಾಗೆ ಮಂಜುಗಡ್ಡೆ ಬೀಳ್ತಾ ಬಂತು ಕರಗಿ ಪಕ್ಕ ಅಂದರೆ ನಿಮ್ಮ ಮನೆಯ ಆವರಣದಲ್ಲಿ ಒಂದು ಸರೋವರ ಸೃಷ್ಟಿ ಆಗೋದಕ್ಕೆ ಶುರುವಾಯಿತು. ಆ ನೀರಿನ ಮೂಲಕ್ಕೆ ನೀವು ಕಾಂಕ್ರೀಟ್ ಹಾಕಿ ಏನೋ ಅದನ್ನು ಅಡ್ಜಸ್ಟ್ ಮಾಡೋ ಪ್ರಯತ್ನ ಮಾಡಿದರೆ ನೀರು ನಿಲ್ಲುತ್ತದು. ಅಕಸ್ಮಾತ್ ಅದೇ ಮಣ್ಣಿನ ಪದರ ಏನಾದರೂ ಇದ್ದರೆ ಅಲ್ಲೊಂದೆರಡು ಕಲ್ಲು ಇಟ್ಟು ಏನೋ ಸಂರಕ್ಷಣೆ ಮಾಡ್ತೀನಿ ಅಂದರೆ ನೀರು ನಿಲ್ಲಲ್ಲ, ಎಲ್ಲೋ ಹರಿದು ಹೋಗೋಕ್ಕೆ ಶುರುವಾಗುತ್ತೆ. ಅದೇ ಮಾದರಿಯಲ್ಲಿ ಇದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಆಯ್ತಿದು.
ಅದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ನೀರು ನಿಲ್ಲೋದಕ್ಕೆ, ಸರೋವರ ಆಗೋದಕ್ಕೆ, ಅಲ್ಲಿ ಸ್ಟೋರ್ ಆಗೋದಕ್ಕೆ ಯಾವುದೂ ಕೂಡ ಇರಲಿಲ್ಲ. ಎಲ್ಲವೂ ಕೂಡ ಹರಿದು ಹೋಗೋದಕ್ಕೆ ಶುರುವಾಯಿತು. ಪರಿಣಾಮ ಅಂತಿಮವಾಗಿ ಇದೀಗ ಎಲ್ಲವೂ ಕೂಡ ಆಗಿದೆ. ಅದರ ಭಾಗವಾಗಿ ಇದೀಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಮಳೆ ಆಗಿರಲಿಲ್ಲ, ಭೂಕಂಪ ಆಗಿರಲಿಲ್ಲ, ಅದರ ಬದಲಾಗಿ ಹಿಮನದಿ ಈ ರೀತಿಯಾಗಿ ಆಗಿದ್ದರ ಪರಿಣಾಮವಾಗಿ ನೇಪಾಳ ಇವತ್ತು ಇಂಥದ್ದೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಎನ್ನುವಂಥ ವರದಿ ಬರ್ತಾ ಇದೆ. ಇದು ಒಂದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ನೇಪಾಳದ ನೆರವಿಗೆ ಭಾರತೀಯ ವಾಯುಪಡೆ ಧಾವಿಸ್ತಾ ಇದೆ. ನೀವು ಯಾವುದೇ ದೇಶ ನಮ್ಮ ವಿರುದ್ಧ ಮಾತನಾಡ್ಬೋದು. ನೇಪಾಳದ ಇವತ್ತಿನ ಪ್ರಧಾನಿ ಭಾರತದ ವಿರುದ್ಧ ಮಾತನಾಡಿದ್ದು, ಬೇರೆ ಬೇರೆ ಪ್ರದೇಶಗಳ ಬಗ್ಗೆ ಮಾತನಾಡಿದ್ದು ನೋಡಿದ್ದೀವಿ. ಆದರೆ ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ಮಾತ್ರ ನಿಲ್ಲುತ್ತೆ. ಅದು ತಾಲಿಬಾನ್ ಆಗಿರಲಿ, ಅಫ್ಘಾನಿಸ್ತಾನ ಇರಲಿ, ಯಾವುದೇ ದೇಶ ಇರಲಿ, ಭಾರತ ನಿಲ್ಲುತ್ತೆ. ಇವತ್ತು ಒನ್ಸ್ ಅಗೇನ್ ಭಾರತ ಅವರ ಜೊತೆಗೆ ನಿಂತಿದೆ. ಪ್ರಧಾನಿ ಬಾಲೇಂದ್ರ ಶಾ ಅವರ ಜೊತೆಗೆ ಮಾತನಾಡಿದರು ಪ್ರಧಾನಿ, ಕರೆ ಮಾಡಿ ಅವರಿಗೆ 10 ಟನ್ ತುರ್ತು ಪರಿಹಾರದ ಸಾಮಗ್ರಿ ಕೊಟ್ಟಿದ್ದಾರೆ, ಔಷಧಿಗಳನ್ನು ರವಾನೆ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ನೆರವಾಗುವುದಕ್ಕೆ ಭಾರತೀಯ ಸೇನಾ ತಂಡಗಳೆಲ್ಲ ಸನ್ನದ್ಧ ಆಗಿಬಿಟ್ಟಿದೆ. ಬಿಹಾರದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಮಾಡಿದ್ದಾರೆ. NDRF ಪಡೆಗಳು ಎಲ್ಲ ಸನ್ನದ್ಧ ಸ್ಥಿತಿಯಲ್ಲೆಲ್ಲ ಇದ್ದಾರೆ. ಯಾಕಂದರೆ ಬಿಹಾರದ, ನಾನು ಅವಾಗಲೇ ಹೇಳಿದೆ ನಿಮಗೆ, ಬಿಹಾರದ ಗಡಿಯಲ್ಲೂ ಕೂಡ ಅವರ ಗಡಿ ಪ್ರದೇಶ ಇರುವ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಅಲ್ಲಿಯೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎನ್ನುವಂಥ ಆತಂಕದ ಭಾಗವಾಗಿ ಎಲ್ಲೂ ಕೂಡ ಆಗಿದೆ. ಮತ್ತೊಂದು, ಸೂಪರ್ ಹರ್ಕ್ಯುಲೆಸ್ ವಿಮಾನಗಳನ್ನು ಭಾರತೀಯ ವಾಯುಪಡೆ ನಿಯೋಜನೆ ಮಾಡಿದೆ ಅಂತ. ಅಂದರೆ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಸೂಪರ್ ಹರ್ಕ್ಯುಲೆಸ್ ವಿಮಾನಗಳನ್ನು ಭಾರತ ಕಳಿಸ್ಕೊಟ್ಟಿದೆ. ಅಲ್ಲಿ ಟನ್ಗಟ್ಟಲೆ ತುರ್ತು ಅಗತ್ಯ ಸಾಮಗ್ರಿಗಳನ್ನೆಲ್ಲ ನಾವು ರವಾನೆ ಮಾಡಿದ್ದೀವಿ. ಜೀವರಕ್ಷಕ ಔಷಧಿಗಳಿದೆ, ಪ್ರಥಮ ಚಿಕಿತ್ಸಾ ಕಿಟ್ಗಳಿದೆ, ತುರ್ತು ವೈದ್ಯಕೀಯ ಉಪಕರಣಗಳನ್ನು ಕೊಟ್ಟಿದ್ದೀವಿ, ಶುದ್ಧ ಕುಡಿಯುವ ನೀರಿದೆ, ರೆಡಿ ಟು ಈಟ್ ಆಹಾರದ ಪ್ಯಾಕೆಟ್ಗಳನ್ನು ಕಳಿಸುವ ಪ್ರಯತ್ನ ಭಾರತದಿಂದ ಆಗಿದೆ. ಮನೆ ಕಳೆದುಕೊಂಡಂಥ ಸಂತ್ರಸ್ತರಿಗಾಗಿ ದೊಡ್ಡ ಗಾತ್ರದ ಜಲನಿರೋಧಕ ಟೆಂಟ್ಗಳನ್ನು ಮತ್ತು ಹೊದಿಕೆಗಳನ್ನು ಭಾರತ ಕಳಿಸಿಕೊಟ್ಟಿದೆ. ಅದಾದ ನಂತರ ರಸುವಾ, ಸಿಂಧು ಪಾಲ್ಚುಕ್ ಜಿಲ್ಲೆಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿರುವುದರಿಂದ ಭಾರತೀಯ ವಾಯುಪಡೆಯು ಕೂಡ ನೇಪಾಳ ಸೈನ್ಯದೊಂದಿಗೆ ಜಂಟಿಯಾಗಿ ಹೆಲಿಕಾಪ್ಟರ್ ಕಾರ್ಯಾಚರಣೆ ಮಾಡ್ತಾ ಇದೆ. ಕಡಿದಾದ ಪರ್ವತಗಳ ನಡುವೆ ಏನು ಕೈಲಾಸ ಮಾನಸ ಸರೋವರ ಅಂತ ನಾನು ಹೇಳಿದೆ, ಎಲ್ಲ ಯಾತ್ರಿಕರನ್ನು ಮತ್ತು ಗಾಯಾಳುಗಳನ್ನು ಏರ್ಲಿಫ್ಟ್ ಮಾಡುವ ಪ್ರಯತ್ನದ ಭಾಗವಾಗಿಯೂ ಕೂಡ ನೇಪಾಳದ ಜೊತೆಗೆ ಇವತ್ತು ಭಾರತ ಸಹಾಯ ಸಹಕಾರವನ್ನು ಕೊಟ್ಟಿದೆ. ನಿನ್ನೆ ಇದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದನ್ನು ನೋಡಿದ್ದೀವಿ. ಇದೊಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಪ್ರವಾಸಿಗರೇ ಗಮನಿಸಿ, 80% ತಾಣಗಳು ಸುರಕ್ಷಿತ ಅಂತ ಯಾರು ಹೇಳ್ತಾ ಇದ್ದಾರೆ? ನೇಪಾಳದ ಸರ್ಕಾರ ಹೇಳ್ತಾ ಇದೆ. ಒಂದು 6-7 ಜಿಲ್ಲೆಗಳಲ್ಲಿ ಇದರ ಪರಿಣಾಮ ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ಹೊರತಾಗಿ ನೇಪಾಳ ಸುರಕ್ಷಿತವಾಗಿದೆ ಅಂತ ಹೇಳ್ತಿದ್ದಾರೆ. ಪ್ರವಾಸೋದ್ಯಮ ಬೆನ್ನೆಲುಬುದು. ನೀವು ನೇಪಾಳದ ಒಟ್ಟಾರೆ GDPಗೆ ಅತಿ ಹೆಚ್ಚು ಇನ್ಕಮ್ ಎಲ್ಲಿಂದ ಬರುತ್ತೆ? GDPಗೆ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಇದೆ? ಅದು ಕೇವಲ ಪ್ರವಾಸೋದ್ಯಮದಿಂದ. ಬೇರೆ ಬೇರೆ ಪ್ರವಾಸೋದ್ಯಮಗಳನ್ನು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ನೇಪಾಳಕ್ಕೆ, ಪ್ರಕೃತಿಯನ್ನು ಆಹ್ಲಾದಿಸಬೇಕು ಅನ್ನುವ ಕಾರಣಕ್ಕಾಗಿ. ಈ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಇದೊಂದೆಲ್ಲ ಅತ್ಯಂತ ಸುರಕ್ಷಿತವಾಗಿದೆ. ಪೋಖ್ರಾ, ಎವರೆಸ್ಟ್ ಪ್ರದೇಶಗಳು ಸೇರಿದಂತೆ ಪ್ರಮುಖ ತಾಣಗಳೆಲ್ಲ ಸುರಕ್ಷಿತವಾಗಿದೆ, ಧೈರ್ಯವನ್ನು ಕಳೆದುಕೊಳ್ಬೇಡಿ ಅಂತ ಬಾಲೇಂದ್ರ ಶಾ ಎಲ್ಲ ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. 14 ಹೆಲಿಕಾಪ್ಟರ್ಗಳು, ಡ್ರೋನ್ಗಳನ್ನು ಇಲ್ಲಿ ನಿಯೋಜನೆ ಮಾಡುವ ಪ್ರಯತ್ನವನ್ನು ಮಾಡಿದೆ. ನಾನು ಅವಾಗಲೇ ಹೇಳಿದೆ, 8% ನೀವು ನೇಪಾಳದ GDPಗೆ 8% ಪ್ರವಾಸೋದ್ಯಮದಿಂದ ಬರುತ್ತೆ. ಹೆಚ್ಚು ಕಡಿಮೆ 10 ಲಕ್ಷ ಜನ ಉದ್ಯೋಗಕ್ಕೆ ಇದೇ ಪ್ರವಾಸೋದ್ಯಮವನ್ನು ಹಂಚಿಕೊಂಡಿದ್ದಾರೆ. ನಾನು ಅವಾಗಲಿದ್ದೆ, ಟಾಪ್ 10 ಎವರೆಸ್ಟ್ಗಳ ಪೈಕಿ 8 ಪರ್ವತಗಳು ಇದೇ ನೇಪಾಳದಲ್ಲಿದೆ. ಲಕ್ಷಾಂತರ ಜನ ಚಾರಣಿಗರು ಬರ್ತಾರೆ, ಪರ್ವತಾರೋಹಿಗಳು ಬರ್ತಾರೆ. ಅಲ್ಲಿಂದಲೂ ಕೂಡ ನೇಪಾಳಕ್ಕೆ ದೊಡ್ಡ ಮಟ್ಟದ ಇನ್ಕಮ್ ಜನರೇಟ್ ಆಗುತ್ತೆ. ನಿಮಗೆ ಒಂದು ಘಟನೆ ನಾನು ಅವಾಗಲೇ ಹೇಳಿದೆ. ಒಬ್ಬ ಮಹಿಳೆ ಕಲ್ಪನಾ ಮಲ್ಲ ಅಂತ, ನುವಾಕೋಟ್ ಜಿಲ್ಲೆಯ ನಿವಾಸಿ ಇವರು ಉಳಿದಿದ್ದಾರೆ, ಬದುಕುಳಿದಿದ್ದಾರೆ. ಒಂದು ಆಶ್ಚರ್ಯಕರ ಬೆಳವಣಿಗೆ. ಇವರ ಮನೆಯ ವ್ಯಾಪ್ತಿಯಲ್ಲಿ ಅಥವಾ ಇವರ ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಭೀಕರವಾದಂಥ ಪ್ರವಾಹ ಬಂತು. ಪ್ರವಾಹ ಬರುವಂತಹ ಮೊದಲೇ ಇವರು ಏನು ಮಾಡಿದರು, ಇವರ ಕಣ್ಣೆದುರಿಗೆ ತಾಯಿ ಹೋದರು, ತಂದೆ ಹೋದರು, ಅದಾದ ನಂತರ ಸಹೋದರಿ ಮೃತಪಟ್ಟರು, ಆಕೆಯ ಪುಟ್ಟ ಮಕ್ಕಳು ಕೂಡ ಮೃತಪಟ್ಟರು. ಭೀಕರ ಅಲೆಗಳೆಲ್ಲ ಕೊಚ್ಕೊಂಡು ಹೋದರು. ಪ್ರವಾಹದ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ಯಾವುದೇ ಅವಕಾಶ ಈ ಮಹಿಳೆಯ ಬಳಿ ಮತ್ತು ಈ ಕುಟುಂಬದ ಬಳಿ ಇರಲಿಲ್ವಂತೆ. ಇವೆಲ್ಲದರ ನಡುವೆಯೂ ಕೂಡ ಇವರ ಮಗನ ಸಪೋರ್ಟ್ನ ಕಾರಣಕ್ಕಾಗಿ ಇವರು ಜೀವವನ್ನು ಉಳಿಸ್ಕೊಂಡಿದ್ದಾರೆ ಅಂತ. ಇವರ ಮಗ ಒಬ್ಬ ಸುಗಮ್ಮಲ್ಲ ಅಂತ ಈ ಸುಗಮ್ಮಲ್ಲ ಏನು ಮಾಡಿದ್ದ, ತಾಯಿಯ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಮನೆಯ ಮೇಲ್ಛಾವಣಿ ಇರುತ್ತಲ್ಲ, ಆ ಮನೆಯ ಮೇಲ್ಛಾವಣಿಗೆ ಕರೆದುಕೊಂಡು ಹೋಗಿದ್ದರ ಪರಿಣಾಮವಾಗಿ ಇವರಿಬ್ಬರ ಜೀವ ಉಳಿದಿದೆ ಅಂತ. ಅವರ ತಂದೆ ಹೋದರು, ತಾಯಿ ಹೋದರು, ಕುಟುಂಬದ ಇತರ ಸದಸ್ಯರೆಲ್ಲ ಇದೇ ಪ್ರವಾಹದಲ್ಲಿ ಮೃತಪಟ್ಟರು. ಆದರೆ ಮಗ ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮನೆಯ ಮೇಲ್ಛಾವಣಿಗೆ ಹೋದಂತೆ. ಆ ಮೇಲ್ಛಾವಣಿಗೆ ಹೋಗಿದ್ದರ ಪರಿಣಾಮವಾಗಿ ಇದೀಗ ಅವರು ಬದುಕಿದ್ದಾರೆ. ಅವರು ಹೇಳ್ತಿದ್ದಾರೆ, ಈ ಪ್ರವಾಹ ನನ್ನ ಸರ್ವಸ್ವವನ್ನು ಕಿತ್ಕೊಂಡ್ಬಿಟ್ಟಿದೆ, ನಾನು ಮತ್ತು ನನ್ನ ಮಗ ಹೇಗೆ ಬದುಕುಳಿದ್ವಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಇದನ್ನು ವಿವರಣೆ ಕೊಡೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನೇಪಾಳದಲ್ಲಿ ಆಗಿರುವಂತಹ ಭೀಕರ ಪ್ರವಾಹದ ದೃಶ್ಯ. ಹಿಮಾಲಯ ಪರ್ವತ ಶ್ರೇಣಿ 5 ದೇಶಗಳೊಂದಿಗೆ ಹಂಚಿಕೆ ಆಗಿದೆ. ಯಾವ ಹಿಮಾಲಯ ಪರ್ವತ ಶ್ರೇಣಿ ಭಾರತಕ್ಕೆ ರಕ್ಷಣೆ ತಂದುಕೊಡುತ್ತೆ ಅಂದರೆ, ಉತ್ತರ
ಉತ್ತರ ಪ್ರದೇಶದಿಂದ, ಅಂದರೆ ಉತ್ತರ ಪ್ರದೇಶ ಅಂದರೆ ನಮ್ಮ ರಾಜ್ಯ ಅಲ್ಲ, ಉತ್ತರ ಭಾಗದಿಂದ ಭಾರತದ ಮೇಲೆ ಏನು ದಾಳಿಗಳಾಗ್ತಾ ಇತ್ತು, ಆ ದಾಳಿಗೆ ಅಭದ್ರಕೋಟೆಯಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿತ್ತು ಅಂತ ನಾವು ಇತಿಹಾಸದಲ್ಲಿ ಓದಿದ್ವಿ. ಭಾರತಕ್ಕೆ ಬೇಕಾದಂಥ ಮಳೆ ಸುರಿಸುತ್ತೆ ಹಿಮಾಲಯ ಅಂತ ನಾವೆಲ್ಲ ಓದೋ ಪ್ರಯತ್ನವನ್ನು ಮಾಡಿದ್ವಿ. ಅದಾದ ನಂತರ ಬೇರೆ ಬೇರೆ ದೇಶಗಳ ಜೊತೆಗೆ ಸಂಬಂಧವನ್ನು, ಸಂಸ್ಕೃತಿಯನ್ನು ಬೆಸೆಯುವುದಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಕನೆಕ್ಟಿವಿಟಿ ಆಗಿದ್ದು ಅಂತ ನಾವು ನೋಡಿದ್ವಿ. ಅನೇಕ ಋಷಿ ಪರಂಪರೆಗೆ, ಅನೇಕ ಸಾಧುಗಳಿಗೆ, ಸಂತರಿಗೆ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಇದೇ ಹಿಮಾಲಯ ಪರ್ವತ ಅತ್ಯಂತ ಯಶಸ್ಸಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಆದರೆ ಇವತ್ತು ನಮ್ಮನ್ನು ರಕ್ಷಣೆ ಮಾಡಿದ್ದಂತಹ ಹಿಮಾಲಯ ಭಕ್ಷಕ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಅದರ ಬದಲಾಗಿ ಇದೇ ನೇಪಾಳದ ಸಚಿವ, ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಹಿಮಾಲಯ ಇವತ್ತು ರಕ್ಷಣೆಯಾಗಿ ಉಳಿದಿಲ್ಲ, ಬದಲಾಗಿ ಭಕ್ಷಕ ಆಗ್ತಾ ಇದೆ. ಯಾಕೆ ಭಕ್ಷಕ ಆಯಿತು? ಅಂತಿಮವಾಗಿ ಯಾರು ಕಾರಣಕರ್ತರು? ನಾವೇ ಸೃಷ್ಟಿ ಮಾಡಿಕೊಂಡಂತಹ ಅಭಿವೃದ್ಧಿ ಎನ್ನುವಂಥ ಒಂದು ಪದ, ನಾವೇ ಸೃಷ್ಟಿ ಮಾಡಿಕೊಂಡಂತಹ ಯುದ್ಧ ಎನ್ನುವಂತಹ ಕಾದಾಟ, ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಒಂದು ಕೈಗಾರೀಕರಣ, ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಗಡಿಗಳ ಅಭಿವೃದ್ಧಿ, ರಸ್ತೆಗಳು ಎಲ್ಲದರ ಭಾಗವಾಗಿ ಇವತ್ತು ಹಿಮಾಲಯದಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಸೃಷ್ಟಿಯಾಗ್ತಾ ಇದೆ. ಹಾಗಾದರೆ ಏನಾಯಿತು ಹಿಮಾಲಯದಲ್ಲಿ? ಈಗ ಆಗ್ತಾ ಇರೋದೇನು? ಎಲ್ಲದರ ಬಗ್ಗೆ ಮೂರನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಹಿಮಾಲಯ ಇದೀಗ ರಕ್ಷಕನಲ್ಲ, ಭಕ್ಷಕ ಅಂತ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಮತ್ತು ಭಾರತಕ್ಕೆ ಹಿಮಾಲಯವೇ ದೊಡ್ಡ ಬೆದರಿಕೆ ಆಗಿದೆ. ನಾನು ಅವಾಗಲೇ ಹೇಳಿದೆ, ಉತ್ತರ ಭಾಗಗಳಿಂದ ಆಗ್ತಾ ಇದ್ದಂಥ ದಾಳಿಗಳನ್ನು ತಡೆಯೋದಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ನಮಗೆ ಸಹಾಯ ಮಾಡ್ತಿತ್ತು, ರಕ್ಷಕನಾಗಿ ಕೆಲಸ ಮಾಡ್ತಿತ್ತು. ಆದರೆ ಇವತ್ತು ನಮಗೆ ಅದೇ ಹಿಮಾಲಯದಿಂದ ಭಯ ಶುರುವಾಗಿದೆ. ಹಿಮಾಲಯದಲ್ಲಿ ಕರಗುವ ಪ್ರತಿಯೊಂದು ಮಂಜುಗಡ್ಡೆಯೂ ಸಮುದ್ರದ ಮಟ್ಟ ಏರಿಕೆಗೆ ಕಾರಣ ಆಗ್ತಾ ಇದೆ ಅಂತ ನಾವಿದೊಂದು ಸ್ವಲ್ಪ ಇತಿಹಾಸಕ್ಕೆ ಹೋಗಿ ನೋಡಬೇಕು, ಹೆಂಗೆ ಬದಲಾಗ್ತಾ ಬಂತು ಅನ್ನೋದನ್ನು. ಸರಿಸುಮಾರು 2500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಭಾರತ, ನೇಪಾಳ, ಭೂತಾನ್, ಚೀನಾ ಮತ್ತು ಪಾಕಿಸ್ತಾನ 5 ದೇಶಗಳಲ್ಲಿ ಹಂಚಿಕೆ ಆಗಿದೆ. ಹಿಮಾಲಯ ಅಂತೇಳಿ ಸಂಸ್ಕೃತದಲ್ಲಿ ಹಿಮ ಪ್ಲಸ್ ಆಲಯ, ಅಂದರೆ ಹಿಮವನ್ನೇ ತುಂಬಿಕೊಂಡಿರುವಂತಹ ಮನೆಗೆ ನಾವೇನಂತೀವಿ ಹಿಮಾಲಯ ಅಂತ ಕರಿತೀವಿ. ಈ ಕಾರಣಕ್ಕಾಗಿ ಅದು ಹಿಮಾಲಯ ಆಯಿತು. ಅತ್ಯಂತ ಎತ್ತರದಲ್ಲಿರುವಂಥ ಪರ್ವತ ಇದು ಬೇರೆ ಬೇರೆ ಭೌಗೋಳಿಕವಾಗಿ ಯುರೇಷಿಯನ್ ಮತ್ತು ಭಾರತೀಯ ಭೂಫಲಕಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಿದ್ದರ ಪರಿಣಾಮವಾಗಿ 5 ಕೋಟಿ ವರ್ಷಗಳ ಹಿಂದೆ ಇದು ಸೃಷ್ಟಿ ಆಗ್ತು ಅನ್ನೋದೊಂದೆಲ್ಲ ಇತಿಹಾಸ ಇದೆ. ಇವೆಲ್ಲದರ ನಡುವೆ ಭಾರತಕ್ಕೆ ಮುಂಗಾರು ಮಳೆಯನ್ನು ತರ್ತಾ ಇತ್ತು. ಹೆಂಗೆ ಬದಲಾಗ್ತಾ ಬಂತು ನೋಡಿ. ಮುಂಗಾರು ಮಳೆಯನ್ನು ಭಾರತಕ್ಕೆ ತರ್ತಾ ಇತ್ತು. ಅದಾದ ನಂತರ ಆಕ್ರಮಣಕಾರರಿಂದ ನೈಸರ್ಗಿಕವಾಗಿ ನಮಗೆ ಕೋಟೆಯಾಗಿ ದಾಳಿಗಳನ್ನು ತಡೆಯಬಲ್ಲಂಥ ಶಕ್ತಿ ಸಾಮರ್ಥ್ಯವನ್ನು ಇದೇ ಹಿಮಾಲಯ ಪರ್ವತ ಆಗಿತ್ತು. 1900 ಹೆಚ್ಚು ಕಡಿಮೆ 50-60ರ ತನಕ ಹಿಂದೂಗಳು, ಬೌದ್ಧರು, ಅದಾದ ನಂತರ ಬೇರೆ ಬೇರೆ ಧರ್ಮದವರು ಹಿಮಾಲಯವನ್ನು ದೇವತೆಗಳ ಆಲಯ ಅನ್ನುವ ಕಾರಣಕ್ಕಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಈಗ ಹಿಮಾಲಯಕ್ಕೆ ಯಾರು ಹೋಗ್ತಾರೆ? ಯಾರು ಕಠಿಣ ತಪಸ್ಸನ್ನು ಮಾಡ್ತಾರೆ ಅವರು ಹಿಮಾಲಯಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಪ್ರಚಲಿತದಲ್ಲಿತ್ತು. ಹಿಮಾಲಯದಲ್ಲಿ ಇದ್ಕೊಂಡೇ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ ಧರ್ಮಗುರುಗಳು ಅನ್ನೋದು ದೊಡ್ಡ ಮಟ್ಟದಲ್ಲೆಲ್ಲ ಪ್ರಚಲಿತದಲ್ಲಿತ್ತು. ಸಾಹಸಿಗರು ಮಾತ್ರ ಎಲ್ಲ ಹೋಗ್ತಾ ಇದ್ರು. ಆದರೆ ಇವತ್ತು ಆಧ್ಯಾತ್ಮಿಕರು ಹೋಗ್ತಾ ಇದ್ದಂತಹ ಪ್ರದೇಶ ಇವತ್ತು ಅಭಿವೃದ್ಧಿಯ ಭಾಗವಾಗಿ ಬದಲಾಗ್ತಾ ಬಂತು. ಹೆಂಗೆ ಬದಲಾಯಿತು ನೋಡಿ. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ನೇಪಾಳ ಎನ್ನುವಂತಹ ದೇಶವನ್ನು ಈ ಚೀನಾದ ಬೇರೆ ಬೇರೆ ರಾಜ್ಯಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಚೀನಾದ ಸಾಮ್ರಾಜ್ಯಗಳು ತಮ್ಮನ್ನು ವಿಸ್ತರಣೆ ಮಾಡಿಕೊಳ್ಳಬೇಕು ಅಂತ ನೇಪಾಳದ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಸಮಯದಲ್ಲಿ ನೈಸರ್ಗಿಕವಾಗಿ ಇದೇ ಹಿಮಾಲಯ ಯಾರನ್ನು ರಕ್ಷಣೆ ಮಾಡ್ತಿತ್ತು? ನೇಪಾಳವನ್ನು ರಕ್ಷಣೆ ಮಾಡ್ತಾ ಇತ್ತು. ಹೀಗೆ ರಕ್ಷಣೆ ಮಾಡ್ತಾ ಇದ್ದಂಥ ನೇಪಾಳಯ ಮುಕ್ತಿನಾಥ್, ಬದ್ರಿನಾಥ್, ಅದಾದ ನಂತರ ಪಶುಪತಿನಾಥ್, ಅದಾದ ನಂತರ ಮತ್ತೊಂದು ಮುಕ್ತಿನಾಥ್, ಈ ಎಲ್ಲ ಕೇಂದ್ರಗಳನ್ನು ಪರಸ್ಪರವಾಗಿ ಕೊಂಡಿಯಾಗಿ ಸೇರಿಸಿ ಉಭಯ ದೇಶಗಳ ನಡೆ ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಸುಗುವಂತೆ ಮಾಡ್ತಾ ಇದ್ದಂತಹ ಪ್ರದೇಶ ಇದು. ಆದರೆ ಅವತ್ತು ಹೀಗಿದ್ದಿದ್ದು ಇವತ್ತು ಹೀಗೆ ಆಕಾಯಿತು. ಈ ಪ್ರಶ್ನೆಗೆ ಉತ್ತರವನ್ನು ಈ ಸ್ಟೋರಿಯಲ್ಲಿ ತೆಗೆದುಕೊಳ್ಳ ಹೋಗೋಣ. ಏನೇನಾಯಿತು? ಭೂಕಂಪ ಅಲ್ಲ, ಇದು GLOF ಪ್ರಳಯ ಅಂತ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇಪಾಳ ಪ್ರವಾಹಕ್ಕೆ ಭೂಕಂಪ ಕಾರಣ ಅಲ್ಲ ಅಂತ USGS ಸಂಸ್ಥೆ ಒಂದು ಹೇಳಿಕೆಯನ್ನು, ಒಂದು ಸ್ಟೇಟ್ಮೆಂಟ್ ಕೊಡೋ ಪ್ರಯತ್ನವನ್ನು ಮಾಡ್ತು. ಅಂದರೆ ನಾನು ಭೂಕಂಪ ಆಯಿತು ಅಂತ ನಾನು ಅವಾಗಲೇ ಹೇಳಿದೆ, 4.4ರ ತೀವ್ರತೆಯಲ್ಲಿ ಇದೆಲ್ಲವೂ ಕೂಡ ಆಯಿತು ಅಂತ. ನಿಮಗೆ ನಾನು ಅವಾಗಲೇ ಹೇಳ್ತಾ ಬಂದೆ, 1951ರಲ್ಲಿ ಟಿಬೆಟನ್ನು ತಾವು ಚೀನಾದವರು ವಶಕ್ಕೆ ತೆಗೆದುಕೊಂಡ್ರು. ನಾನು ಬರ್ತೀನಿ. ಚೀನಾದವರು ವಶಕ್ಕೆ ತೆಗೆದುಕೊಂಡ್ರು.
ಹೀಗೆ ವಶಕ್ಕೆ ತೆಗೆದುಕೊಂಡ ನಂತರ ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋಕೆ ಶುರು ಮಾಡಿದರು. ಅದಾದ ನಂತರ 1962ರಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದರು. ಹೀಗಾಗಿ ಗಡಿ ರಸ್ತೆಗಳ ಅಭಿವೃದ್ಧಿ ಎಲ್ಲವೂ ಕೂಡ ಆಗೋದಕ್ಕೆ ಶುರುವಾಯಿತು. ಅದಾದ ನಂತರ ಎವರೆಸ್ಟ್ ಉನ್ಮಾದ ಅಂದರೆ 1953ರಲ್ಲಿ ಎವರೆಸ್ಟ್ ಅನ್ನು ಮೊದಲ ಬಾರಿಗೆ ಏರಿದ ನಂತರ ಅನೇಕ ಸಾಹಸಿಗರೆಲ್ಲರೂ ಹೋಗೋ ಪ್ರಯತ್ನ ಆಯಿತು. ಎಲ್ಲವೂ ಆಗಿ ನೇಪಾಳವು ಕೂಡ ಇದನ್ನು ವಾಣಿಜ್ಯಕರಣಕ್ಕಾಗಿ ಬಳಸಿಕೊಳ್ಳೋ ಪ್ರಯತ್ನ ಮಾಡಿತು. ಅಲ್ಲಿ ವಿಪರೀತವಾದಂತಹ ತ್ಯಾಜ್ಯ ಬೆಳೆಯುವುದಕ್ಕೆ ಶುರುವಾಯಿತು. ತ್ಯಾಜ್ಯ ಬೆಳೆದಿದ್ದರ ಪರಿಣಾಮವಾಗಿ ಇವತ್ತು ಎಲ್ಲವೂ ಕೂಡ ಆಗಿದೆ ಅಂತ. ನಾವು ಅನೇಕ ಜಲವಿದ್ಯುತ್ ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಅನೇಕ ಜಲವಿದ್ಯುತ್ ಕಾಮಗಾರಿಗಳನ್ನು ಕೂಡ ನೇಪಾಳ, ಚೀನಾ, ಭಾರತ ಇವೆರಡೂ ಕೂಡ ಮಾಡಿದ್ದರ ಪರಿಣಾಮವಾಗಿ ಇದೆಲ್ಲವೂ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ USGS ಅಂದರೆ US ಜಿಯಾಲಜಿಕಲ್ ಸರ್ವೆ ಪ್ರಕಟ ಮಾಡಿರುವಂಥ ವರದಿ ಪ್ರವಾಹಕ್ಕೆ ಯಾವುದೇ ಭೂಕಂಪ ಕಾರಣ ಅಲ್ಲ, ಅದರ ಬದಲಾಗಿ ರಿಕ್ಟರ್ ಮಾಪದಲ್ಲಿ 4.4 ತೀವ್ರತೆಯ ಭೂಕಂಪ ಸಂಭವಿಸಿದೆ, ಅದು ಭೂಕುಸಿತಕ್ಕೆ ಕಾರಣವಾಗಿ ಪ್ರವಾಹ ಸೃಷ್ಟಿಯಾಗಿದೆ ಇತ್ಯಾದಿ ಇತ್ಯಾದಿ ಅಂತ ಹೇಳಿಕೊಡೋ ಪ್ರಯತ್ನವನ್ನು ಮಾಡಿದರು. ಪರ್ವತದ ಮೇಲ್ಭಾಗದಲ್ಲಿದ್ದಂಥ, ನಾನು ಅವಾಗ ಹೇಳಿದೆ, ಟಿಬೆಟ್ನಲ್ಲಿದ್ದಂಥ ಒಂದು ಬೃಹತ್ ಹಿಮನದಿ ಕಲ್ಲು ಬಂಡೆಗಳ ತಳಪಾಯ ಸಹಜವಾಗಿ ಕುಸಿತ ಬಂತು. ಅದಾದ ನಂತರ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ ಫ್ಲಡ್ ಅಂತ ಹೇಳಿದರೆ ಹಿಮನದಿಗಳ ಕರಗುವಿಕೆಯಿಂದ ಸೃಷ್ಟಿವಾದಂಥ ನೈಸರ್ಗಿಕ ಸರೋವರಗಳು ಬಂತು. ಆ ನೈಸರ್ಗಿಕ ಸರೋವರಗಳು ಸೃಷ್ಟಿಯಾಗಿದ್ದರ ಪರಿಣಾಮವಾಗಿ ಭೀಕರವಾದಂಥ ಪ್ರಳಯಗಳೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಅಂತೆಲ್ಲ ಹೇಳ್ತಾ ಇದೆ. ಹೆಂಗಾಯ್ತು ಇದು? ಒಂದು 17,000 ಅಡಿ ಎತ್ತರದಲ್ಲಿದ್ದಂಥ ಒಂದು 2,000 ಅಡಿ ಅಗಲದ ಬೃಹತ್ ಹಿಮನದಿ ದಿಢೀರನೆ ಎಲ್ಲ ಕುಸಿತ ಆಯಿತು. ಕಲ್ಲು ಬಂಡಿಗಳೆಲ್ಲ ಒಂದು ಲೆಂದೆ ಎನ್ನುವಂಥ ಒಂದು ನದಿಗೆ ಬಿತ್ತು. ನದಿಯ ಹರಿವನ್ನು ಸಂಪೂರ್ಣವಾಗಿ ನಿರ್ಬಂಧ ಆಯಿತು. ಕಲ್ಲು ಮಣ್ಣುಗಳು ದಿಢೀರಾಗಿ ಕುಸಿಯುವ ಭೀತಿಯೆಲ್ಲವೂ ಕೂಡ ಶುರುವಾಯಿತು. ಜಿಜಾಂಗ್ ಎನ್ನುವಂಥ ಒಂದು ಸರೋವರ ತಾತ್ಕಾಲಿಕವಾಗಿ ಇಲ್ಲಿ ಸೃಷ್ಟಿಯಾಗುವ ಪ್ರಯತ್ನ ಆಯಿತು. ಈ ಜಿಜಾಂಗ್ ಸೃಷ್ಟಿಯಾದ ತಕ್ಷಣವೇ ಮಣ್ಣಿನ ಗೋಡೆ ಕ್ಷಣಾರ್ಧದಲ್ಲಿ ಕುಸಿತ ಆಯಿತು. ಅಂತಿಮವಾಗಿ ಗಿರೋಂಗ್ ಎನ್ನುವಂಥ ಒಂದು ಬಂದರು, ವ್ಯಾಪಾರದ ಪ್ರಮುಖ ಕೇಂದ್ರ ಇದು, ಇವೆಲ್ಲವೂ ಕೂಡ ಧ್ವಂಸ ಆಗಿದ್ದರ ಪರಿಣಾಮವಾಗಿ ನೇಪಾಳದಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ ಅಂತ ಅಮೆರಿಕಾದವರು ಕೊಟ್ಟಿರುವಂಥ ವರದಿ. ಇದು ಒಂದು. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಏನಿದು ZLOF ಹಿಮಾಲಯದ ಟೈಮ್ ಬಾಂಬ್. ಇದು ಹೆಂಗೆ ಸೃಷ್ಟಿಯಾಗುತ್ತೆ? ZLOF ಅಂದರೆ ಗ್ಲೇಸಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಅಂತ ಕರೀತಾರೆ ಇದನ್ನು. ನಾನು ಅವಾಗಲೇ ಹೇಳಿದೆ, ತಾತ್ಕಾಲಿಕವಾಗಿ ಸರೋವರಗಳು ಸೃಷ್ಟಿಯಾಗಿ ಏಕಾಏಕಿಯಾಗಿ ಹರಿದು ಹೋಗ್ಬಿಡೋದು, ತಡೆಗೋಡೆ ಇಲ್ಲದೇ ನೈಸರ್ಗಿಕವಾಗಿಯೇ ಈ ರೀತಿಯಾಗಿ ಹರಿದು ಹೋಗ್ಬಿಡೋದು. ಹಿಮನದಿಗಳು ಕರಗ್ತವೆ. ಹಿಮನದಿಗಳು ಕರಗಿದ ನಂತರ ಪರ್ವತದ ಎತ್ತರದಲ್ಲಿ ದೊಡ್ಡ ಸರೋವರಗಳೆಲ್ಲ ಸೃಷ್ಟಿಯಾಗುತ್ತೆ. ಇವುಗಳನ್ನು ಕಲ್ಲು ಮಣ್ಣಿನ ನೈಸರ್ಗಿಕ ಅಣೆಕಟ್ಟುಗಳೆಲ್ಲ ತಡೆ ಹಿಡಿದಿರುತ್ತವೆ. ಈ ತಡೆ ಹಿಡಿದಿದ್ದರ ನಂತರ ಅವೆಲ್ಲವೂ ಕೂಡ ಕೊಚ್ಚಿ ಈ ಪ್ರವಾಹ ಉಂಟಾಗುತ್ತಲ್ಲ, ಈ ಪ್ರಕ್ರಿಯೆಗೆ ಅದನ್ನು ಕರೀತಾರೆ. ಇದು ಒಂದು ಭಾಗ. ಲಕ್ಷಾಂತರವಾಗಿ ಲೀಟರ್ ನೀರು ಹರಿದು ಬರುತ್ತೆ. ಕಲ್ಲು ಮಣ್ಣು ಹಿಮದೊಂದಿಗೆ ಅತ್ಯಂತವಾಗಿ ವೇಗವಾಗಿ ಕಣಿವೆತ್ತ ಬರೋ ಪ್ರಯತ್ನ ಆಗುತ್ತೆ. ಭೀಕರ ಪ್ರವಾಹ ಎಲ್ಲ ಸಂಭವಿಸುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಾನು. 2023 ಅಕ್ಟೋಬರ್ನಲ್ಲಿ ಭಾರತದ ಸಿಕ್ಕಿಂನಲ್ಲಿ ಆಗಿತ್ತು. ದಕ್ಷಿಣ ಲೋಹನಕ್ ಸರೋವರ ಸಂಪೂರ್ಣವಾಗಿ ಒಡೆದು ಹೋಗ್ಬಿಡ್ತು. ಯಾಕೆ? ಹಿಮಾಲಯದಲ್ಲಿ ಆಗಿದ್ದರ ಪರಿಣಾಮವಾಗಿ ಸರೋವರ ಸೃಷ್ಟಿಯಾಗಿತ್ತು. ಆ ಸರೋವರ ಲೋಹನಕ್ ಸರೋವರ ಏಕಾಏಕಿಯಾಗಿ ಒಡೆದು ಹೋಗ್ಬಿಡ್ತು. ಭೀಕರವಾದಂತಹ ಪ್ರವಾಹ ಸೃಷ್ಟಿಯಾಗಿತ್ತು. ಭಾರತದಲ್ಲಿ 100 ಜನ 2023ರಲ್ಲಿ ಮೃತಪಟ್ಟರು. ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ 2021ರಲ್ಲಿ ಉತ್ತರಾಖಂಡ್ನಲ್ಲಿ ಸಂಭವಿಸಿತು. ಚಮೋಲಿ ಜಿಲ್ಲೆಯ ಹಿಮ ಮತ್ತು ಬಂಡೆಗಳೆಲ್ಲ ಕುಸಿದು ಬಿದ್ದಿದ್ದರ ಪರಿಣಾಮವಾಗಿ ರಿಷಿಗಂಗಾ ಜಲವಿದ್ಯುತ್ ಯೋಜನೆ ಸಂಪೂರ್ಣವಾಗಿ ಧ್ವಂಸಗೊಳ್ತು. ಅಲ್ಲಿಯೂ ಕೂಡ ಅನೇಕ ಹಾನಿಯಾಗಿದ್ದನ್ನು ನೋಡಿದ್ದೀವಿ. ಇದರರ್ಥ ಇದೆಲ್ಲವೂ ಕೂಡ ಹಿಮಾಲಯದಲ್ಲಿ ಆಗಿದ್ದರ ಪರಿಣಾಮವಾಗಿ ಅಂತಿಮವಾಗಿ ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಇದು ಒಂದು ಭಾಗ. ಇತ್ತೀಚೆಗೆ ಒಂದು ವರದಿ ನಮ್ಮಲ್ಲಿ ಬಂತು. ಈ ಅಮರನಾಥ್ ಯಾತ್ರೆಗೆ ಹೋಗುವಂಥ ಸಮಯದಲ್ಲಿ ಕೇವಲ 5 ದಿನಗಳಲ್ಲಿ ಅಮರನಾಥ್ ಶಿವಲಿಂಗು ಕೇವಲ 5 ದಿನಗಳಲ್ಲಿ 90ರಷ್ಟು ಕರಗಿ ಹೋಗ್ಬಿಟ್ಟಿದೆ ಅಂತ. ಯಾವ ಕಾರಣಕ್ಕಾಗಿ? ಹಿಮಾಲಯದಲ್ಲಿ ತಾಪಮಾನ ಜಾಗತಿಕವಾಗಿ ಎಷ್ಟು ಏರಿಕೆ ಆಗ್ತಿದೆಯೋ ಅದರ 2ರಷ್ಟು ಹೆಚ್ಚಳ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಆಗ್ತಾ ಇರುವೆ ಅನ್ನುವ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ದೀವಿ. ಅದರ ಮುಂದುವರೆದ ಭಾಗ ಇವತ್ತು ನೇಪಾಳದಾಗೆಲ್ಲ ಆಗಿರುವಂಥ ಬೆಳವಣಿಗೆ. ಹಾಗಾದರೆ ಹಿಮನದಿ ಕುಸಿತ ಆಗಿರುವ ಬೆಳವಣಿಗೆ, ಈ ಹಿಮನದಿ ಅದಾದ ನಂತರ ಹಿಮಪಾತ, ಇದಕ್ಕೆಲ್ಲ ಕಾರಣಗಳೇನು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಇವೆಲ್ಲದರ ನಡುವೆ ಸ್ಫೋಟಕ್ಕೆ ಪ್ರಮುಖ ಕಾರಣ ಏನು ಕಾರಣ? ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರೋದು. ಅತಿಯಾದ ಶಾಖದಿಂದ ಮಂಜುಗಡ್ಡೆ ವೇಗವಾಗಿ ಕರಗಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದೆ 2% ಜಾಸ್ತಿ ಆಗ್ತಾ ಇರೋದು. ಹಿಮಪಾತ, ದೊಡ್ಡ ಹಿಮದ ಬಂಡೆಗಳು ಸರೋವರಕ್ಕೆ ಬಿದ್ದೆಲ್ಲ ಸೃಷ್ಟಿವಾಗ್ತಾ ಇರುವಂಥ ಅಲೆಗಳು, ಈ ಎಲ್ಲ ಕಾರಣಕ್ಕಾಗಿ ಆಗ್ತಾ ಇದೆ. ಮೋಡ ಸ್ಫೋಟ ಆಗ್ತಾ ಇದೆ. ಮೋಡ ಸ್ಫೋಟ ಆದರೆ ಅನಿರೀಕ್ಷಿತವಾಗಿ ಮಳೆ ಸುರಿಯುವಂಥ ಹಂತಕ್ಕೆ ಅಲ್ಲಿ ಹೋಗುತ್ತೆ. ಮಳೆ ಆಗಿದ್ದರ ಪರಿಣಾಮವಾಗಿ ಸರೋವರಗಳು ಉಕ್ಕಿ ಹರಿಯುತ್ತೆ. ಬರೀ ನೀರು ಬರಲ್ಲ, ಮಣ್ಣು ಬರುತ್ತೆ, ಬಂಡೆ ಬರುತ್ತೆ, ಮರಗಳ ಭೀಕರ ಮಿಶ್ರಣ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಸಾಂದ್ರತೆ ಹೆಚ್ಚಳ ಆಗುತ್ತೆ. ದ್ರವ ಸಿಮೆಂಟ್ನಂತೆ ಎಲ್ಲವೂ
ಕೂಡ ಹರಿದು ಬರೋದಕ್ಕೆ ಶುರುವಾಗುತ್ತೆ. ಈ ಪರಿಣಾಮ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮಗಲ್ಲಿ ಸಾಮಾನ್ಯ ಪ್ರವಾಹ ಆಗುತ್ತಲ್ಲ, ಅದಕ್ಕಿಂತ 10% ವಿನಾಶಕಾರಿ ಶಕ್ತಿ ಇದರಲ್ಲಿರುತ್ತೆ. ಆ ವಿನಾಶಕಾರಿ ಶಕ್ತಿಯೇ ಇಂಥದ್ದೊಂದು ವಿನಾಶಕಾರಿ ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಅಣೆಕಟ್ಟು, ಸೇತುವೆ, ಕಾಂಕ್ರೀಟ್ ಕಟ್ಟಡಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಬಲ್ಲದು. ಈ ಧ್ವಂಸ ಮಾಡಬಲ್ಲದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೇಪಾಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಒಂದು. ಇವೆಲ್ಲದರ ನಡುವೆ ಹಿಮನದಿ ಕುಸಿತ ವರ್ಸಸ್ ಹಿಮಪಾತ, ಇದ್ರ ಬಗ್ಗೆ ಅನೇಕ ಜನರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಹಿಮನದಿ ಕುಸಿತ ಅಂದ್ರೇನು, ಹಿಮಪಾತ ಅಂದ್ರೇನು? ಹಾಗಾದ್ರೆ ಏನಾಯ್ತು ಬೆಳವಣಿಗೆ ನೇಪಾಳದಲ್ಲಿ? ಹಿಮಪಾತ ಅಂದ್ರೆ ಕೇವಲ ಪುಡಿ ಹಿಮ ವೇಗವಾಗಿ ಜಾರಿಗೆ ಬೀಳುತ್ತೆ. ಈಗ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಪುಡಿ ಪುಡಿ ಆದಂಥ ಹಿಮ ಬಿದ್ದಿರುತ್ತೆ, ಅದು ಜಾರಿ ಹೋಗ್ತಾ ಇರೋದು. ಆದರೆ ಹಿಮ ಕುಸಿತ ಅನ್ನೋದೇನಿರುತ್ತಲ್ಲ, ಬೃಹತ್ತಾಕಾರದ ಮಂಜುಗಡ್ಡೆಗಳೇನಿರುತ್ತೆ ಅದು ಸಂಪೂರ್ಣವಾಗಿ ಕುಸಿತ ಆಗ್ತಾ ಬರುತ್ತೆ. ಹೀಗೆ ಕುಸಿದಿದ್ದು ಸರೋವರ ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಈ ಸರೋವರ ಸೃಷ್ಟಿಯಾಗಿದ್ದೇ ಇವತ್ತು ಪ್ರವಾಹಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ನದಿಯ ಹರಿವನ್ನು ತಡೆದು ತಾತ್ಕಾಲಿಕ ಅಣೆಕಟ್ಟು ಸೃಷ್ಟಿ ಮಾಡುತ್ತೆ ಹಿಮದ ರಾಶಿ. ನೀರಿನ ಒತ್ತಡಕ್ಕೆ ಈ ಅಣೆಕಟ್ಟು ಒಡೆದಾಗ ದಿಢೀರ್ ಪ್ರವಾಹ ಎಲ್ಲ ಸೃಷ್ಟಿಯಾಗೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಇದೆಲ್ಲದರ ಆಗಿದ್ದರ ಪರಿಣಾಮ ನೀವು ನೋಡಿ, ಹಿಮನದಿ ಕುಸಿತ ಅಂತ ಹೇಳಿದ್ರೆ ಶತಮಾನದ ಹಳೆಯದಾದ ಗಟ್ಟಿಯಾದ ಘನರೂಪದ ಮಂಜುಗಡ್ಡೆ ಮತ್ತು ಬಂಡೆಗಳೆಲ್ಲ ಇರುತ್ತಿಲ್ಲಿ. ಜಾಗತಿಕ ತಾಪಮಾನದ ಕಾರಣಕ್ಕಾಗಿ ತಳಭಾಗದ ಐಸ್ ಎಲ್ಲವೂ ಕೂಡ ಕರಗಿ ಹಿಡಿತವಾಗಿ ಸಡಿಲಗೊಂಡು ಅದಾದ ನಂತರ ಅದರ ಭಾಗ ಮುರಿದು ಬೀಳೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಕಡಿಮೆ ವೇಗ ಇರುತ್ತೆ, ಆದರೆ ಇಡೀ ಕಣಿವೆಯನ್ನು ಮುಚ್ಚುವಷ್ಟು ಭಾರಿ ಪ್ರಮಾಣದ ದೂರದ ತನಕ ಎಲ್ಲ ಕೂಡ ಸಾಗುತ್ತೆ ಅಂತ ಹೇಳ್ತಾರೆ. ಹಿಮಪಾತ ಅಂತ ಹೇಳಿದರೆ ಇತ್ತೀಚೆಗೆ ಬಿದ್ದಂಥ ಗಟ್ಟಿಯಾಗದ ಸಡಿಲವಾದ ಹಿಮದ ಮತ್ತು ಮಂಜಿರುತ್ತೆ ಅಂತ. ಹಳೆಯ ಹಿಮದ ಪದರದ ಮೇಲೆ ಹೊಸ ಹಿಮದ ತೂಕ ಹೆಚ್ಚಾದಾಗ ಸಣ್ಣ ಕಂಪನದಿಂದಾಗಿ ಹಿಮದ ರಾಶಿ ಎಲ್ಲ ಬೀರುತ್ತೆ. ಗಂಟೆಗೆ 100ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಇದೆಲ್ಲವೂ ಕೂಡ ಹೋಗುತ್ತೆ. ಎಲ್ಲವೂ ಕೂಡ ಅನಾಹುತವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಇವೆಲ್ಲದರ ನಡುವೆ ಈಗ ಬರ್ತಾ ಇರುವಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದಕ್ಕೆ ಕಾರಣೀಕರ್ತರು ಯಾರು? ಅಲ್ಟಿಮೇಟ್ ಎಲ್ಲರ ಬೊಟ್ಟು ಹೋಗೋದು ಚೀನಾದ ಕಡೆಗೆ. ಚೀನಾ ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸ ಅಥವಾ ಚೀನಾ ಮಾಡ್ತಾ ಇರುವಂಥ ಹಿಮಾಲಯ ಪ್ರದೇಶದ ವ್ಯಾಪ್ತಿಯಲ್ಲಿ ತನ್ನದೇ ಆದಂತಹ ಗಡಿಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು, ಆಕ್ರಮಣವನ್ನು ಮಾಡೋದು, ಎಲ್ಲದರ ಕಾರಣಕ್ಕಾಗಿ ಇದಾಯ್ತಾ ಅಂತ. ನೇಪಾಳ ಚೀನಾ ಗಡಿ ಯುದ್ಧಕ್ಕೂ ಚೀನಾದ ಅವ್ಯಾಹಿತ ನಿರ್ಮಾಣ ಚಟುವಟಿಕೆ ಆಗ್ತಾ ಇದೆ. ಸೂಕ್ಷ್ಮ ಹಿಮನದಿ ಪ್ರದೇಶಗಳಲ್ಲಿ ಬೆಟ್ಟಗಳನ್ನು ಕಡಿತಾ ಇದ್ದಾರೆ. ರಸುವಾ ಗಡಿಯಲ್ಲಿ ಚೀನಾ ಒಂದು ಬಂದರನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಪರಿಸರದ ವಿರುದ್ಧ ಚೀನಾದ ಈ ನಡವಳಿಕೆ ಉದ್ದೇಶಪೂರ್ವಕ ಅಪರಾಧ ಅಂತ ಪತ್ರಕರ್ತರೆಲ್ಲ ಹೇಳ್ತಾ ಇದ್ದಾರೆ. ಹವಾಮಾನ ಮುನ್ಸೂಚನೆ ಇದ್ರೂ ಕೂಡ ನೇಪಾಳಕ್ಕೆ ಎಚ್ಚರಿಕೆಯನ್ನು ಚೀನಾದವರು ಕೊಟ್ಟಿಲ್ಲ ಅಂತ. ಈ ರೀತಿಯಾಗಿ ಟಿಬೆಟ್ನಲ್ಲಿ ಆಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಚೀನಾದ ಬಳಿ ಇದ್ದಾಗಲೂ ಕೂಡ, ಅಥವಾ ಚೀನಾದವರು ಈ ಎಲ್ಲ ಅವ್ಯಾಹಿತವಾಗಿ ಮಾಡ್ತಾ ಬಂದಿದ್ದಾಗಲೂ ಕೂಡ ನಾವು ಅನೇಕ ಬಾರಿ ನೋಡಿದ್ದೀವಿ. ಇದೀಗ ಅಣೆಕಟ್ಟು ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ. ಆ ವಿಚಾರಕ್ಕೆ ನಾನು ಬರ್ತೀನಿ ಆಮೇಲೆ. ಭಾರತದ ವಿರುದ್ಧ ಅವ್ರದ್ದೆಲ್ಲ ಹೆಂಗಿತ್ತು ಏನಾಗಿತ್ತು ಅಂತ ಅಣೆಕಟ್ಟು ಕಟ್ಟುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಭಾರತವನ್ನು ಕಟ್ಟಿ ಹಾಕಬೇಕು ಅಂತ ಗಡಿ ಗ್ರಾಮಗಳ ಅಭಿವೃದ್ಧಿ ಮಾಡೋ ಪ್ರಯತ್ನವನ್ನು ಮಾಡೋದು, ನೇಪಾಳಕ್ಕೆ ಹತ್ತಿರ ಇರುವಂತಹ ಪ್ರದೇಶಗಳಲ್ಲಿ ಜಲವಿದ್ಯುತ್ ಕಾಮಗಾರಿಗಳನ್ನೆಲ್ಲ ಕೈದುಕೊಳ್ಳುವ ಪ್ರಯತ್ನವನ್ನು ಮಾಡೋದು, ಎಲ್ಲ ಕಾರಣಕ್ಕಾಗಿ ಇವತ್ತು ಹಿಮಾಲಯದಲ್ಲಿ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಅದರ ಅಂತಿಮ ಫಲಿತಾಂಶ ಇವತ್ತು ನಾವು ನೇಪಾಳದಲ್ಲಿ ನೋಡ್ತಾ ಇದ್ದೀವಿ. ಇದು 3ನೇ ಸುದ್ದಿ. ಹಿಮಾಲಯದಲ್ಲಿ ಮಂಜು ಕರಗ್ತಾ ಇದೆ, ಹಿಮ ಕರಗ್ತಾ ಇದೆ ಎನ್ನುವಂಥ ಸುದ್ದಿ ನೋಡಿದ್ವಿ. ಇದೀಗ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಹಿಮ ಕರಗ್ತಾ ಇದೆಯಾ? ಹಿಮ ಇಟ್ ಮೀನ್ಸ್ ಉಭಯ ದೇಶಗಳ ಸಂಬಂಧದಲ್ಲಿ ಹಳಸಿ ಹೋಗಿದ್ದಂತಹ ಬೆಳವಣಿಗೆಗಳು ಕರಗಿ ಸಂಬಂಧಗಳು ಗಟ್ಟಿ ಆಗ್ತಾ ಇದೆ ಎನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇದೆ. ನಾವು ನಿನ್ನೆಯೂ ಕೂಡ ನೋಡಿದ್ವಿ, ಅಜಿತ್ ದೋವಲ್ ಚೀನಾ ಪ್ರವಾಸದಲ್ಲಿದ್ದಾರೆ. ವಿದೇಶಾಂಗ ಸಚಿವರನ್ನೆಲ್ಲ ಭೇಟಿ ಮಾಡಿದ್ರು, ಸಭೆಗಳನ್ನು ಮಾಡಿದ್ದಾರೆ ಅಂತ. ಇದೀಗ ಒನ್ಸ್ ಅಗೇನ್ ಇದೇ ಸಭೆಗಳಲ್ಲಿ ಭಾರತ ಮತ್ತು ಚೀನಾಗೆ ಸಂಬಂಧಪಟ್ಟಂತಹ 8 ಅಂಶಗಳ ಬಗ್ಗೆ ಬಹುದೊಡ್ಡ ಚರ್ಚೆಗಳಾಗಿದೆ ಅಂತ ಸದ್ಯಕ್ಕೆ ಚೀನಾದಿಂದ ಬರ್ತಾ ಇರುವಂಥ ಅಪ್ಡೇಟು. ಹಾಗಾದರೆ ಆ 8 ಅಂಶಗಳು ಯಾವ್ದಾವುದು? ಈ 8 ಅಂಶಗಳಿಂದ ಭಾರತ ಮತ್ತು ಚೀನಾದ ನಡುವೆ ಇರುವಂಥ ಸಂಬಂಧ ವೃದ್ಧಿ ಆಗುತ್ತಾ ಅಂತ ಒಂದು. ಭಾರತ ಮತ್ತು ಚೀನಾದ ನಡುವೆ ಇತ್ತ ಸಂಬಂಧ ವೃದ್ಧಿ ಆಗ್ತಾ ಇದ್ರೆ ಅತ್ತ ದಕ್ಷಿಣ ಸಮುದ್ರ ತೀರದಲ್ಲಿ ಚೀನಾ ಅಮೆರಿಕ ಮತ್ತು ಭಾರತಕ್ಕೆ ಒಂದು ಏಟ್ ಕೊಡಬೇಕು ಅಥವಾ ಅಲ್ಲಿ ಅವರನ್ನು ನಾನು ನೋಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ತನ್ನದೇ ಆದಂಥ ಮತ್ತೊಂದು ಕುತಂತ್ರ ಬುದ್ಧಿಯನ್ನು ಅನುಸರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೆ. ಹಾಗಾದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದವರು ಏನು ಮಾಡಿದರು? ದಕ್ಷಿಣ ಸಮುದ್ರದಲ್ಲಿ ಚೀನಾದವರು ಏನು ಮಾಡಿದರು? ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ಆದಂಥ 8 ಒಪ್ಪಂದಗಳ ಅಂಶಗಳೇನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತ ಚೀನಾ 8 ಅಂಶಗಳ ಶಾಂತಿ ಸೂತ್ರ ಆಗಿರೋದು.
ಅಜಿತ್ ದೋವಲ್ ಮತ್ತು ವಾಂಗ್ ಯಿ ನಡುವೆ 25ನೇ ಸುತ್ತಿನ ವಿಶೇಷ ಮಾತುಕತೆಗಳೆಲ್ಲ ಸಂಭವಿಸಿತು. ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಹೇಳಿದೆ. ಗಡಿ ಸಮಸ್ಯೆಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದು ಅಂತಿಮವಾದಂಥ ಪರಿಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಭೆಯಲ್ಲೆಲ್ಲ ಸಮ್ಮತಿಯಾಗಿದೆ ಅಂತೆ. LAC ಗಡಿಯಲ್ಲಿ ಆದಂಥ ಬೆಳವಣಿಗೆಗಳು, ಅದಾದ 2020ರ ಗಲ್ವಾನ್ ಕಣಿವೆ ನಂತರ ಆದಂಥ ಬೆಳವಣಿಗೆಯ ನಂತರ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ 8 ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ. ಗಡಿ ನಿರ್ಣಯದ ಸಮಾಲೋಚನೆ ಬಗ್ಗೆ ಆಗಿದೆ ಅಂತೆ. ತ್ವರಿತ ಮತ್ತು ಮಹತ್ವದ ಪ್ರಗತಿ ಆಗಬೇಕು ಅಂತ. ಹೆಚ್ಚುವರಿ ಮಿಲಿಟರಿ ಸಭೆಗಳು, ಕಮಾಂಡರ್ ಮಟ್ಟದ ಸಭೆಗಳನ್ನು ನಡೆಸುವುದಕ್ಕೆ ಹೆಚ್ಚುವರಿಯಾಗಿ ಒಂದು 2 ಮಿಲಿಟರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದು, ಹೊಸ ಹಾಟ್ಲೈನ್ಗಳನ್ನು ಸ್ಥಾಪನೆ ಮಾಡುವುದು. ನಾನು ನಿನ್ನೆ ಸೀಕ್ರೆಟ್ ಚೈನ್ ಅಮೆರಿಕ ಮತ್ತು ರಷ್ಯಾದ ಬಗ್ಗೆ ಮಾತನಾಡಿದ್ವಿ. ಈ ಸೀಕ್ರೆಟ್ ಚೈನ್ ಅಂತೆ ಹೊಸ ಹಾಟ್ಲೈನ್ಗಳು ಚೀನಾ ಮತ್ತು ಭಾರತದ ನಡುವೆ, ಅದರ ಬಗ್ಗೆ ಮಾತುಕತೆಗಳಾಗಿದೆ. ಸಮಸ್ಯೆಗಳಿಗೆ ತಕ್ಷಣದ ಒಂದು ಪರಿಹಾರವನ್ನು ತೆಗೆದುಕೊಳ್ಳಬೇಕು ಅಂತ. ಗಡಿ ವ್ಯಾಪಾರಕ್ಕೆ ಮರು ಚಾಲನೆ ಕೊಡುವಂಥದ್ದು, ಅಂದರೆ 3 ಗಡಿ ಪ್ರದೇಶದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಮರು ಆರಂಭ ಮಾಡೋದು, ಗಡಿ ವ್ಯಾಪಾರವನ್ನು ಉತ್ತೇಜನ ಮಾಡೋದು, ಇದ್ರ ಬಗ್ಗೆ ಆಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಬಗ್ಗೆಯೂ ಕೂಡ ಎಲ್ಲ ಚರ್ಚೆ ಆಗಿದೆ ಅಂತೆ. ಗಡಿ ಆಚೆಗಿನ ನದಿಗಳ ಸಹಕಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹೈಡ್ರೋಲಾಜಿಕಲ್ ಡೇಟಾ ಹಂಚಿಕೆ ಒಪ್ಪಂದಗಳು ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. 2022ರಲ್ಲಿ ಭಾರತದಲ್ಲಿ ಒಂದು 26ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಗಡಿ ಮಾತುಕತೆ ಇದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಂತ. ಇದು ಒಂದು ಭಾಗ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಸೇನಾ ಸಂಘರ್ಷಕ್ಕೆ ಬ್ರೇಕ್, ಹೊಸ ಹಾಟ್ಲೈನ್ ಅಂತ. ನಾನು ಹೇಳಿದೆ 8 ಅಂಶಗಳ ಸೂತ್ರದ ಭಾಗವಾಗಿ ಇದು ಕೂಡ ಒಂದಿದೆ. ಗಡಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸೇನಾ ಕಮಾಂಡರ್ಗಳ ನಡುವೆ ತ್ವರಿತವಾಗಿ ಮಾತುಕತೆಗಳಾಗಬೇಕು, ಆ ಮುಖಾಂತರ ಈ ಮಾತುಕತೆಯನ್ನು ಬಗೆಹರಿಸಬೇಕು ಅಂತ ಒಂದು 2 ಕೇಂದ್ರಗಳನ್ನು ಸೇರ್ಪಡೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ 5 ಇದೆ. ದೌಲತ್ ಬೇಗ್ ಓಲ್ಡಿ ಲಡಾಖ್ನಲ್ಲಿದೆ, ಚುಶುಲ್ ಲಡಾಖ್ನಲ್ಲಿದೆ, ಬುಮ್ಲಾ ಅರುಣಾಚಲ ಪ್ರದೇಶದಲ್ಲಿರೋದು, ಕಿವಿಟು ಅರುಣಾಚಲ ಪ್ರದೇಶದಲ್ಲಿದೆ, ನಾಥುಲಾ ಸಿಕ್ಕಿಂನಲ್ಲಿದೆ. ಒಂದು 5 ಅಧಿಕೃತ ಸಭೆ ಕೇಂದ್ರಗಳೆಲ್ಲ ಇದೆ. ಇದೀಗ ಪೂರ್ವ ಮತ್ತು ಮಧ್ಯಮ ವಲಯಗಳಲ್ಲಿ ಒಂದು 2 ಹೊಸ ಸಭೆ ಕೇಂದ್ರಗಳನ್ನೆಲ್ಲ ಸ್ಥಾಪನೆ ಮಾಡ್ತಾರಂತೆ. ಅದರ ಮುಖಾಂತರ ಪರಸ್ಪರವಾಗಿ ಮಾತುಕತೆ ನಡೆಸುವುದು. ಅನಿರೀಕ್ಷಿತ ಹಲ್ಲೆ ಆದಾಗ, ಬಿಕ್ಕಟ್ಟು ಸಂಭವಿಸಿದಾಗ ಉಭಯ ದೇಶಗಳ ಸೈನಿಕ ಕಮಾಂಡರ್ಗಳೆಲ್ಲ ಮಾತುಕತೆ ನಡೆಸೋದು. ನಾನು ಹೇಳಿದೆ 1962ರಲ್ಲಿ ಕ್ಯೂಬಾ ಯುದ್ಧ ಆದಂತಹ ಸಮಯದಲ್ಲಿ ಕ್ಲಿಂಟನ್ ಆದ ನಂತರ ರಷ್ಯಾದ ಅಧ್ಯಕ್ಷರ ನಡುವೆ ರಹಸ್ಯವಾಗಿ ಹೆಂಗೆ ಮಾತುಕತೆಗಳಾಗಿತ್ತು, ಅದೇ ಮಾದರಿಯಲ್ಲಿ ಭಾರತ ಮತ್ತು ಚೀನಾದವರು ಕೂಡ ಈ ಮಾತುಕತೆಗಳನ್ನು ನಡೆಸಬಹುದು ಅಂತ 1993ರಲ್ಲಿ ನಾವು ಒಂದೆಲ್ಲ ಒಪ್ಪಂದಕ್ಕೆ ಸಹಿ ಹಾಕಿದ್ವಿ. ಆ ಒಪ್ಪಂದದ ಭಾಗವಾಗಿ ಇದೆಲ್ಲವೂ ಕೂಡ ಆಗ್ಲಾಗ್ತಾ ಇದೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚೀನಾ ಮತ್ತು ಭಾರತದ ನಡುವೆ ನದಿಗಳ ಮಾಹಿತಿ ಮತ್ತು ಗಡಿ ವ್ಯಾಪಾರ ಅಂತ. ಗಡಿ ಆಚೆಗಿನ ನದಿಗಳ ದತ್ತಾಂಶ ಹಂಚಿಕೆಗೆ ಸೆಪ್ಟೆಂಬರ್ನಲ್ಲಿ ತಜ್ಞರ ಮಟ್ಟದ ಸಭೆ ಮಾಡ್ತೀವಿ ಅಂತೆಲ್ಲ ಚರ್ಚೆ ಆಗಿದೆ ಅಂತೆ. ಅಂದರೆ ಚೀನಾದಿಂದ ಭಾರತಕ್ಕೆ ನದಿಗಳು ಹರಿದು ಬರುತ್ತಲ್ಲ, ಆ ನದಿಗಳ ವೇಗ, ಅದಾದ ನಂತರ ನೀರಿನ ಮಟ್ಟ, ಮಳೆ, ಅದಾದ ನಂತರ ನೀರಿನ ಕೊರತೆ ಯಾವುದು, ಏನು ಎತ್ತ, ಇದನ್ನು ಪ್ರತಿ ವರ್ಷ ಮೇ 15ರಿಂದ ಅಕ್ಟೋಬರ್ 15ರ ತನಕ ಚೀನಾ ಭಾರತಕ್ಕೆ ಮಾಹಿತಿಯನ್ನು ಕೊಡಬೇಕು. ಉಭಯ ದೇಶಗಳು ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಬೇಕು. ಹೈಡ್ರೋಲಾಜಿಕಲ್ ದತ್ತಾಂಶ ಹಂಚಿಕೆಯ ತಿಳುವಳಿಕಾ ಒಪ್ಪಂದಗಳ ಬಗ್ಗೆ ಇದೆಲ್ಲವನ್ನು ಕೂಡ ನವೀಕರಣ ಮಾಡ್ತಾರಂತೆ. ಈ ಒಂದು ಸಮಯದಲ್ಲಿ ಏನಾಗ್ಬಿಡ್ತು, 2000 ಇಸ್ವಿಯಲ್ಲಿ ಟಿಬೆಟ್ ಭಾಗದಲ್ಲಿ ಒಂದು ಭೂಕುಸಿತ ಎಲ್ಲ ಸಂಭವಿಸಿಬಿಡ್ತು. ಈ ಭೂಕುಸಿತ ಸಂಭವಿಸಿ ಸರೋವರ ಎಲ್ಲ ಹೊಡಿತಾ ಇತ್ತು. ಇವತ್ತು ನೇಪಾಳದ ಹೆಂಗಾಗಿದೆ ಅದೇ ಪರಿಸ್ಥಿತಿ. ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನಲ್ಲೆಲ್ಲ ಭೀಕರ ಪ್ರವಾಹ ಇತ್ತು. 100 ಜನ ಮೃತಪಟ್ಟರು. ಎಲ್ಲವೂ ಆದ ನಂತರ ಈ ದುರಂತ ಸಂಭವಿಸಿದ್ದ ಕಾರಣಕ್ಕಾಗಿ ಭಾರತ 2002ರಲ್ಲಿ ಚೀನಾ ಮತ್ತು ಭಾರತದ ನಡುವೆ ಮೊಟ್ಟ ಮೊದಲ ಬಾರಿಗೆ ತಿಳುವಳಿಕಾ ಒಪ್ಪಂದವನ್ನೆಲ್ಲ ಮಾಡಿದ್ರು. ಈ ಒಪ್ಪಂದದ ಭಾಗವಾಗಿ ಏನು ಮಾತುಕತೆ, ಜೂನ್ 1ರಿಂದ ಅಕ್ಟೋಬರ್ 15ಕ್ಕೆ, ಅಂದರೆ 2 ಬಾರಿ ನೀರಿನ ಮಟ್ಟ, ಹರಿವಿನ ದತ್ತಾಂಶ ಎಲ್ಲವನ್ನೂ ಕೂಡ ಮಾಡಬೇಕು ಅಂತ. 2006 ತನಕ ಎಲ್ಲವೂ ಕಂಟಿನ್ಯೂ ಆಗ್ತಾ ಇತ್ತು. ಅದಾದ ನಂತರ 1 ಕೋಟಿ ರೂಪಾಯಿ ನಿಮಗೆ ಆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಚೀನಾದವರೆಲ್ಲ ಹೇಳಿದ್ರಂತೆ. 2017ರಲ್ಲಿ ಡೊಕ್ಲಾಮ್ ಎಲ್ಲ ಗಡಿ ಘರ್ಷಣೆ ಆಯ್ತಲ್ಲ, ಅದಾದ ನಂತರ ಅದು ಅಂತಿಮವಾಗಿ ಅದನ್ನು ಬಿಡೋ ಪ್ರಯತ್ನ ಆಗಿತ್ತು. ಒನ್ಸ್ ಅಗೇನ್ ಇದೀಗ 2026ರಲ್ಲಿ ಕಂಟಿನ್ಯೂಟಿ ಆಗ್ತಾ ಇದೆ. ಇದು ಒಂದು. ಇವೆಲ್ಲದರ ನಡುವೆ ನದಿಗಳ ಮಾಹಿತಿ ಮತ್ತು ಗಡಿ ವ್ಯಾಪಾರ, ಗಡಿ ಆಚೆಗಿನ ನದಿಗಳ ದತ್ತಾಂಶ ಹಂಚಿಕೆಗೆ ಸೆಪ್ಟೆಂಬರ್ನಲ್ಲಿ ತಜ್ಞರ ಸಭೆ ಇದೆ, ಇದಾಯಿತು. ಅದಾದ ನಂತರ ಯಾತ್ರಿಕರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಕೈಲಾಸ ಯಾತ್ರೆ ಸುಗಮ ಆಗ್ತಾ ಇರೋದು. ಕೈಲಾಸ ಮಾನಸ ಸರೋವರ ಯಾತ್ರೆಯ ಬ್ಯಾಚ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋದಕ್ಕೆ ಚೀನಾ ಎಲ್ಲ ಒಪ್ಪಿಗೆ ಕೊಡ್ತಾ ಇದೆ. ಯಾತ್ರಿಕರಿಗೆ ಹೆಚ್ಚಿನ ಸೌಲಭ್ಯ, ಸುರಕ್ಷತೆ ಕೊಡೋದಕ್ಕೆ ಚೀನಾ ಸರ್ಕಾರದಿಂದ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಕೈಲಾಸ ಮಾನಸ ಸರೋವರ ಯಾತ್ರೆ, ನಾನು ಆವಾಗಲೇ ಸ್ಟೋರಿಯಲ್ಲಿ ಟಿಬೆಟ್ನಲ್ಲಿರುವಂಥ ಕಾರಣಕ್ಕಾಗಿ ಅನೇಕ ಜನ ಹೋಗ್ತಾರೆ, ಅವರ ಸುರಕ್ಷತೆ ಎಲ್ಲವೂ ಕೂಡ ಬೇರೆ ಬೇರೆ ಪ್ರದೇಶ ಸಮಯದಲ್ಲಿ ಅದನ್ನು ಬಂದ್ ಮಾಡೋ ಪ್ರಯತ್ನ ಆಗಿತ್ತು. ಇದೆಲ್ಲವೂ ಕೂಡ ಒನ್ಸ್ ಅಗೇನ್ ಕಂಟಿನ್ಯೂಟಿ ಆಗ್ತಾ ಇದೆ. ಇವೆಲ್ಲದರ ನಡುವೆ ಸಮುದ್ರದ ನಡುವೆ ಡ್ರ್ಯಾಗನ್ ಒಂದು ಯುದ್ಧದ ಸಿದ್ಧತೆ ನಡೆಸ್ತಾ ಇದೆ ಅಂತ. ಅಂದರೆ ಫ್ಯಾರಸೆಲ್ ಎನ್ನುವಂಥ ಒಂದು ದ್ವೀಪಗಳಲ್ಲಿ ಚೀನಾದಿಂದ ಒಂದು ಮಿಲಿಟರಿ ನೆಲೆಯನ್ನು ಮಾಡ್ತಿದ್ದಾರೆ ಅಂತ. ಯಾಂಗ್ಯಾಂಗ್ ದ್ವೀಪದಲ್ಲಿ ಬೃಹತ್ ರಡಾರ್ ಕೇಂದ್ರ, ರನ್ವೇಗಳನ್ನೆಲ್ಲ ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಅಮೆರಿಕವು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ ಎನ್ನುವಂತಹ ಸುದ್ದಿಗಳು ಇದೀಗ ಅಲ್ಲಿಂದ ಬರ್ತಾ ಇದೆ. ಇದು ಭಾರತ ಮತ್ತು ಚೀನಾದ ನಡುವೆ ಆಗ್ತಾ ಇರುವಂಥ ಮಹತ್ವದ ಬೆಳವಣಿಗೆ. ಆ ಮುಖಾಂತರ ಭಾರತ ಮತ್ತು ಚೀನಾದ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆಯಾ, ಇವತ್ತು ಚೀನಾಗೂ ಕೂಡ ಯುದ್ಧ ಬೇಡವಾ, ಶಾಂತಿ ಮಾತುಕತೆಗಳೆಲ್ಲ ಬೇಕಾ ಅನ್ನೋದು ಇವೆಲ್ಲದರಿಂದ ಗೊತ್ತಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಕೊನೆಯ ಸ್ಟೋರಿಯಲ್ಲಿ ಕರ್ನಾಟಕದ ಮಳೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಬರಗಾಲದ ದೊಡ್ಡ ಮಟ್ಟದ ಛಾಯೆ ಕರ್ನಾಟಕದ ವಿವಿಧ ತಾಲೂಕುಗಳಲ್ಲಿ ಕಾಣಿಸ್ತಾ ಇದೆ. ಇದೀಗ 44 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಭೀಕರ ಬರಗಾಲಕ್ಕೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಸರ್ಕಾರ ಇದರ ವಿಚಾರವಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಹೋಗಿದೆ. ಬರಗಾಲವನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಏನೇನಾಯಿತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯಕ್ಕೆ ಬರದ ಬರೆ ಬಿದ್ದಿದೆ. 101 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗಿರೋದು. ರಾಜ್ಯದಲ್ಲಿ 239 ತಾಲೂಕುಗಳು, 239 ತಾಲೂಕುಗಳ ಪೈಕಿ 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. 44 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಬರಗಾಲವನ್ನು ಭಾರತ ಇವತ್ತು ಎದುರಿಸ್ತಾ ಇದೆ. 1976ರಲ್ಲಿ ಈ ಪರಿಸ್ಥಿತಿಯನ್ನು ಎದುರಿಸಿದ್ವಿ. ಜೂನ್ನಿಂದ ಆಗಸ್ಟ್ ತನಕ ಒಂದು 30ರಷ್ಟು ಮಳೆಯ ಕೊರತೆಯೆಲ್ಲ ದಾಖಲಾಗಿದೆ. ದಕ್ಷಿಣ ಒಳನಾಡಿನಲ್ಲಿ ಅತಿ ಹೆಚ್ಚು ಅಂದರೆ 41ರಷ್ಟು ಮಳೆಯ ಅಭಾವ ಉಂಟಾಗಿದೆ. 190 ತಾಲೂಕುಗಳಲ್ಲಿ ಬಿತ್ತನೆ ಕುಸಿತ ಆಗಿದೆ. ಬೆಳೆಗಳೆಲ್ಲ ಒಣಗಿ ಹೋಗಿಬಿಡ್ತಾ ಇದೆ. ರೈತರೆಲ್ಲ ಆಕ್ರಂದನಕ್ಕೊಳಗಾಗ್ತಾ ಇದೆ. ಇದು ಒಂದು. ಇವೆಲ್ಲದರ ನಡುವೆ ಜಲಾಶಯಗಳಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರೋದು. ಅಂದರೆ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ರೈತರು ಕೂಡ ಆಕ್ರೋಶ ಹೊರಹಾಕಿದ್ರು. ಅದಾದ ನಂತರ ವಿಪಕ್ಷಗಳು ಕೂಡ ಘೋಷಣೆಗಳನ್ನು ಮಾಡಿದ್ರು ಇದ್ರ ಬಗ್ಗೆ. ಇದೀಗ ಅಂತಿಮವಾಗಿ 101 ತಾಲೂಕುಗಳು ಬರಪೀಡಿತ ಆಗಿದ್ದಾರೆ. ಬರಪೀಡಿತ ಅಂತ ಅಂತಿಮವಾದ ಮೇಲೆ ಅದಕ್ಕೆ ಏನು ಹಣ ಬಿಡುಗಡೆ ಮಾಡ್ತಾರೆ, ರೈತರಿಗೆ ಏನು ಸಹಾಯ ಮಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಇವೆಲ್ಲದರ ನಡುವೆ ನೀರಿನ ಕೊರತೆ. ಒಂದು 14 ಜಲಾಶಯಗಳಲ್ಲಿ ಕೇವಲ 684 TMC ನೀರು ಮಾತ್ರ ಇದೆ ಅಂತ. ಕಳೆದ ವರ್ಷ ಇದೇ ಸಮಯಕ್ಕೆ 815 TMC ಇತ್ತು. ಈ ಬಾರಿ 77ರಷ್ಟು ಮಾತ್ರ ಭರ್ತಿಯಾಗಿದೆ. ಆಲ್ಮಟ್ಟಿ, ನಾರಾಯಣಪುರ ಜಲಾಶಯಗಳು 100ರಷ್ಟು ಭರ್ತಿಯಾಗಿದೆ. ಲಿಂಗನಮಕ್ಕೆ 59%, ವಾರಾಹಿ 59%. ಈ ಜಲಾಶಯಗಳ ನೀರಿನ ಮಟ್ಟ ಆತಂಕಕಾರಿಯಾಗಿ ಇಳಿದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವೆಲ್ಲದರ ನಡುವೆ 131 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. ಕುಡಿಯುವ ನೀರಿಗಾಗಿ 758 ಹಳ್ಳಿಗಳು ಇವತ್ತು ಟ್ಯಾಂಕರ್ ಮುಖಾಂತರ ಆಸರೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂದರೆ ನೀರಿನ ಭೀಕರತೆ ಕರ್ನಾಟಕದಲ್ಲಿ ಹೆಂಗೆ ಕಾಡ್ತಾ ಇದೆ ಅನ್ನೋ ನೋಡ್ತಾ ಇದ್ದೀವಿ. ಇವೆಲ್ಲ ನಡುವೆ ಬರಗಾಲದ ಪರಿಣಾಮವಾಗಿ ಜನರ ವಲಸೆ ಆಗ್ತಾ ಇದೆ. ಮೇವಿನ ಕೊರತೆ ಉಂಟಾಗಿರೋದು. ನಿಮಗೆ ಕೃಷಿ ಚಟುವಟಿಕೆಗಳಿದ್ದರೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸಗಳೆಲ್ಲ ಸಿಗುತ್ತೆ. ಕೆಲಸವೇ ಸಿಗದೇ ಇದ್ದಾಗ ಅಂತಿಮವಾಗಿ ಏನು ಮಾಡ್ತಾರೆ, ಕೆಲಸವನ್ನು ಅರಸಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ, ಕಲ್ಯಾಣ ಕರ್ನಾಟಕದಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಉತ್ತರ ಕರ್ನಾಟಕದಲ್ಲಿ ಗೋವಾಗೆ ದುಡಿಯೋಕ್ಕೆ ಹೋಗ್ತಾರೆ, ಅನೇಕ ಜನ ಬೆಂಗಳೂರಿಗೆ ಕೆಲಸವನ್ನು ಅರಸ್ಕೊಂಡು ಬರ್ತಾರೆ. ಎಲ್ಲವೂ ಕೂಡ ಆಗ್ತಾ ಇದೆ. ಉದ್ಯೋಗ ಅರಸಿ ನಗರಗಳತ್ತ ಗ್ರಾಮೀಣ ಭಾಗದ ಜನ ಹೋಗ್ತಿದ್ದಾರೆ. ವಲಸೆಯನ್ನು ತಡೆಯೋದಕ್ಕೆ ನರೇಗಾ ಯೋಜನೆಯನ್ನು ಹೆಚ್ಚಳ ಮಾಡಬೇಕು, ಕೆಲಸವನ್ನು ಒದಗಿಸಬೇಕು ಅಂತ. ಅಂದರೆ ಇತ್ತೀಚೆಗೆ ವಿಬಿಜಿ ರಾಮ್ಜಿ ಅಂತ ಏನು ಬದಲಾವಣೆ ಆಗಿ ಬಂದಿದೆ. ಅದರ ಮುಖಾಂತರ ಅವರಿಗೆ ಕೆಲಸವನ್ನು ಕೊಡಬೇಕು, ಒಂದು 125 ದಿನಗಳ ಕಾಲ ಕೆಲಸವನ್ನು ಕೊಡಬೇಕು ಅನ್ನೋದಿದೆ. ಅದರ ಭಾಗವಾಗಿ ಅದನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯರೇನೋ ಅಡ್ಜಸ್ಟ್ ಹಾಕ್ಕೊಂಡು ಎಲ್ಲೋ ಆಹಾರವನ್ನು ಹುಡುಕೊಳ್ಬೋದು. ಜಾನುವಾರುಗಳಿಗೆ ಮೇವಿನ ಕೊರತೆ ಕಾಡ್ತಾ ಇದೆ. 49 ತಾಲೂಕುಗಳಲ್ಲಿ ಕೇವಲ 20 ವಾರಗಳಿಗೆ ಮಾತ್ರ ಮೇವು ಲಭ್ಯ ಆಗ್ತಾ ಇದೆ. 49 ಲಕ್ಷ ರೈತರ ಬೆಳೆ ವಿಮೆ ನೋಂದಣಿಯಾಗಿದೆ. ವಿಮಾನ ಕಂಪನಿಗಳಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದೆ. 635 ಕೋಟಿ ಅನುದಾನವನ್ನು ಬರ ನಿರ್ವಹಣೆಗೆ ರಾಜ್ಯ ಸರ್ಕಾರ ಇದೀಗ ಬಿಡುಗಡೆ ಮಾಡಿದೆ. ಇದು ಒಂದು. ಇವೆಲ್ಲದ ನಡುವೆ ರಾಜ್ಯದಲ್ಲಿ ಮಳೆ ಸಿಂಚನ ಆಗ್ತಾ ಇದೆ. ಕೊಡಗು, ಶಿವಮೊಗ್ಗದಲ್ಲಿ ಉತ್ತಮವಾದಂಥ ಮಳೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಮಲೆನಾಡು, ಕರಾವಳಿ ಭಾಗದಲ್ಲೆಲ್ಲ ಮಳೆ ಸುರಿತು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದೆಯಲ್ಲಿ 51 ಮಿಲಿಮೀಟರ್ ಎಲ್ಲ ಮಳೆ ದಾಖಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆ ಆಯಿತು. ಬರಗಾಲದ ನಡುವೆಯೂ ಕೂಡ ಮಲೆನಾಡಿನ ವಿವಿಧ ಭಾಗಗಳಲ್ಲಿ ಸಣ್ಣ ಒಳಹರಿವಾಗ್ತಾ ಇದೆ. ಸೆಪ್ಟೆಂಬರ್ ಆರಂಭದ ವೇಳೆಗೆ ಈ ವರುಣನ ಅಬ್ಬರ ಜೋರಾಗಬಹುದಾ, ಏನಾಗ್ಬೋದು, ಮತ್ತೆ ಕುಸಿತ ಆಗುತ್ತಾ, ಏನು ಎತ್ತ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇವೆಲ್ಲದ ನಡುವೆ ಸರ್ಕಾರ ಇದೀಗ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಘೋಷಣೆ ಆದ ನಂತರ ಸರ್ಕಾರದಿಂದ ಏನು ಸಿಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.